ಈ ಸಮಯದಲ್ಲಿ ಕರಗಳನ್ನು ತಟ್ಟುತ್ತಾ ಸೇವಕರನ್ನು ಈ ಸಮಯದಲ್ಲಿ ಆಹ್ವಾನಿಸುವ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಆಗಲಿ. ಎಷ್ಟು ಜನ ಇವತ್ತು ದೇವರ ಸಾನ್ನಿಧ್ಯವನ್ನು ಅನುಭವಿಸಿದ್ದೀರಿ? How many of you feel the presence of the Lord today? ಸರಿ ಮೇಲೆತ್ತಿ ನೋಡು, ಸುಳ್ಳು ಹೇಳಬಾರ್ದು. Lift your hands. ಹಲ್ಲೆಲೂಯಾ. ನಿಜವಾಗಿ ದೇವರ ಸಾನ್ನಿಧ್ಯ ಅನುಭವಿಸಿದ್ರು ಮಾತ್ರ ಕೈಯನ್ನು ಮೇಲೆಗೆತ್ತು. Those who really felt the presence of Lord, please raise your hands. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಪ್ರತಿ ಆರಾಧನೆಯಲ್ಲಿ ನಾವು ದೇವರ ಸಾನ್ನಿಧ್ಯವನ್ನು ಅನುಭವಿಸರಾಗಿರಬೇಕು. In every ಪ್ರತಿಯೊಂದು ಆರಾಧನೆಯಲ್ಲಿ ದೇವರ ಸಾನ್ನಿಧ್ಯವನ್ನು ನಾವು ಅನುಭವಿಸಬೇಕು. in every praise what we are giving, we have to feel the presence of the Lord. ಹಲ್ಲೆಲೂಯಾ. Hallelujah. Psalm 16:11 ಹೇಳ್ತದೆ, ಆತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ ಇದೆ. Psalm 16 verse 11 says, there is you have made known to me the path of life. You will fill me with joy in your presence, with eternal pleasures at your right hand. ಹಲ್ಲೆಲೂಯಾ. Hallelujah. ನಾವು ದೇವರ ವಾಕ್ಯಗಳನ್ನು ಪ್ರಾರ್ಥನೆಯೊಂದಿಗೆ ಧ್ಯಾನ ಮಾಡೋಣ. Let us go to the word, and before that let us pray. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕೆ ಕರ್ತ ನಿನಗೆ ಸ್ತುತಿ ಸ್ತೋತ್ರವನ್ನು ಘನತೆ ಮಾನ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಸ್ವಾಮಿ ಕರ್ತನೆ, ನಮ್ಮನ್ನೇ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಇವತ್ತಿನ ಆಲೋಚನೆಯನ್ನು ಕರ್ತನೆ ಪವಿತ್ರಾತ್ಮನೆ ನೀನು ಬಿಡುಗಡೆ ಮಾಡುವಾಗ ಒಬ್ಬೊಬ್ಬರ ಜೀವಿತದಲ್ಲಿ ಅದು ಆಶೀರ್ವಾದ ಆಗುವಾಗೆ ಕೃಪೆ ತೋರಿಸಬೇಕಾ ಕರ್ತನೆ ಕೇಳ್ಕೊತೇನೆ. ಅದರ ವಾಕ್ಯ ಕೊಡುವ ನನ್ನನ್ನು ಭಾಷಾಂತರ ಮಾಡುತ್ತಾ ಸಹೋದರಿಯನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ. ಪವಿತ್ರಾತ್ಮನಿಂದ ನಮ್ಮ ನಡೆಸು. ನಿನ್ನೊಬ್ಬನೇ ಮಹಿಮೆ ಒಂದು ಈ ವಾಕ್ಯಕ್ಕೆ ಎದುರಾಗಿ ಹೊಡುವಂಥ ಎಲ್ಲ ಅಂಧಕಾರ ಶಕ್ತಿಯ ಬಲಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸಿ ನಾವು ಲಯಪಡಿಸ್ತೇವಪ್ಪ. ದೈವಿಕ ಸಾನ್ನಿಧ್ಯ ಸ್ಥಳದಲ್ಲಿ ಯೇಸುವಿನ ಹೆಸರು ರಿಲೀಸ್ ಮಾಡ್ತಾ ಇದ್ದೇವೆ. ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. Hallelujah. ಕಳೆದ ಕೆಲವು ದಿನಗಳಿಂದ ನಾನು ಪ್ರಾರ್ಥನೆಯಲ್ಲಿದ್ದೇನೆ. In last few days I am in prayer. ನಾನು ಬಹರೇನ್ಗೆ ಹೋದಾಗಲೇ ಅಲ್ಲಿಂದಲೇ ನಾನು ನನ್ನ ಉಪವಾಸ ಮತ್ತು ಪ್ರಾರ್ಥನೆ ಆರಂಭ ಮಾಡಿದೆ. When I went to Bahrain itself, I started my fasting and prayer. ದೇವರಾತ್ಮನು ನನಗೆ ಕೆಲವೊಂದು ಪ್ರೇರೇಪಣೆ ಕೊಟ್ಟ, ಕೆಲವು ದಿವಸ ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳಬೇಕೆಂಬುದಾಗಿ. Holy Spirit guided me that I have to sit in prayer for few days. ನಾನು ಫೋನು ನಂದು ವಾಟ್ಸಪ್ ಎಲ್ಲ ಬಂದಿದೆ ಈಗ. My WhatsApp, my phone, everything is stopped now. ಕೆಲವೊಬ್ಬರಿಗೆ ಕ್ಲಿಯರ್ ಆಗಿ ಹೇಳಿದೆ, ನಾನು ಪ್ರಾರ್ಥನೆ ಇದ್ದೇನೆ, ಯಾರ್ದು ಫೋನು ನಾನು ಆನೇ ಇಟ್ಟಿಲ್ಲ, ಫೋನ್ ವಾಟ್ಸಪ್ ಎಲ್ಲ ಎಂಬುದಾಗಿ. ಆದರೂ ಕೆಲವೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ಸಂಪರ್ಕಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. I have told many people that I am not receiving any calls or WhatsApp, but still some people are trying to call me. ತಿಳಿದು ಕೂಡ ಬೇಜಾರು ಮಾಡಿಕೊಳ್ತಾರೆ. And they know and they are also sad with me. ಹಲ್ಲೆಲೂಯಾ. Hallelujah. ನಾವು ದೇವರಿಗೆ ಕೊಡುವಂತ ಒಂದು ಸಮಯ ಇರ್ತದೆ, ಅದು ದೇವರಿಗೆ ಮಾತ್ರ ಮೀಸಲಾಗಿರುತ್ತದೆ. We have to give some time to our God, and we have to give to that time to God. ದೇವರ ಮುಂದೆ ಕುಳಿತುಕೊಳ್ಳದೆ ಮನುಷ್ಯರ ಮುಂದೆ ಬರಲಿಕ್ಕೆ ಆಗೋದಿಲ್ಲ. Without sitting in front of God, we cannot come in front of the people. ನಾನು ನನ್ನ ಆರಂಭದ ಸೇವೆಯಿಂದಲೇ ನಾನು ಇದನ್ನು ಅಭ್ಯಾಸ ಮಾಡಿಕೊಂಡಿದ್ದೇನೆ. I have practiced this since my starting. ಹಲ್ಲೆಲೂಯಾ. Hallelujah. ನಾವು ಇವತ್ತು ವಾಕ್ಯದ ಕಡೆ ಗಮನ ಹರಿಸೋಣ. Yeah, we have let us go to the word now. ನಾವು ಪ್ರಕಟಣೆ ಪುಸ್ತಕ 1ನೇ 2ನೇ ವಾಕ್ಯ, Let's see Revelation chapter 1 verse 2. ಅದು ಓದಿಕೊಳ್ಳೋಣ. Let's read that one verse. ಯೋಹಾನನು ತಾನು ಕಂಡದ್ದನ್ನೆಲ್ಲ ತಿಳಿಸುವವನಾಗಿ ದೇವರ ವಾಕ್ಯದ ವಿಷಯವಾಗಿಯೂ ಯೇಸು ಕ್ರಿಸ್ತನು ಹೇಳಿದ ಸಾಕ್ಷಿಯ ವಿಷಯವಾಗಿಯೂ ಸಾಕ್ಷಿ ಕೊಟ್ಟನು. ಇಂಗ್ಲಿಷಲ್ಲಿ ಓದಬೇಕು. ಅಲ್ಲಿ ಯೋಹಾನನು ತಾನು ಕಂಡದ್ದನ್ನೆಲ್ಲ ತಿಳಿಸುವವನಾಗಿ ದೇವರ ವಾಕ್ಯದ ವಿಷಯವಾಗಿ ಯೇಸು ಕ್ರಿಸ್ತನು ತಿಳಿಸಿದ ವಿಷಯವಾಗಿ ಸಾಕ್ಷಿ ಕೊಟ್ಟನು. Who testifies to everything he saw, that is the word of God and the testimony of Jesus Christ. ನಾವು ಸಾಕ್ಷಿಯ ಕುರಿತಾಗಿ ಕಳೆದ ದಿನಗಳಿಂದ ಧ್ಯಾನ ಮಾಡ್ತಾ ಬಂದಿದ್ದೇವೆ. We are learning the testimony in the past few days. ನಾವು ಮೊದಲ ಸಾಕ್ಷ್ಯ ಕುರಿತಾಗಿ ಧ್ಯಾನಿಸಿದ್ದೇವೆ. ಅದು ನಂಬಿಕೆ ನಿಮಿತ್ತವಾಗಿ ಹಿಂಸೆಗಳು ಬಂದಾಗ ದೃಢವಾಗಿ ನಿಲ್ಲುವಂತ ಒಂದು, ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವಂತ ಒಂದು ಸಾಕ್ಷಿ ಎಂಬುದಾಗಿ ಈಗಾಗಲೇ ಧ್ಯಾನ ಮಾಡಿದ್ದೇವೆ. The first testimony what we learned is, in the midst of faith we are going into persecution. We have seen that one. ಎರಡನೇ ಸಾಕ್ಷ್ಯ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ದೇವೆ. ಏನೆಂದರೆ, the second testimony what we are going to learn is, ನಮ್ಮ ಜೀವಿತದ ಕುರಿತಾಗಿರುವಂತ ಸಾಕ್ಷಿ.
It's regarding to our life. ಸಾಕ್ಷಿ ಎಂದರೆ ಏನು? What is testimony? ಕಣ್ಣಲ್ಲಿ ಕಂಡದ್ದನ್ನು, The things we have seen, ಕಿವಿಯಲ್ಲಿ ಕೇಳಿದ್ದನ್ನು, the things we are hear, ನಾವು ವೈಯಕ್ತಿಕವಾಗಿ ಅನುಭವಿಸುವುದನ್ನು ಇತರರಿಗೆ ತಿಳಿಸುವಂತದಾಗಿದೆ. and we personally we are taking to ourselves and we are telling to others is the testimony. ಮಾತ್ರ ನಮ್ಮ ಜೀವಿತವೇ ಒಂದು ಸಾಕ್ಷಿಯಾಗಿರುವಂತದ್ದು. This is our life is our testimony. ಹಲ್ಲೆಲೂಯಾ. Hallelujah. ಪ್ರೈಸ್ ಗಾಡ್. Praise God. ನಾವು ದೇವರ ವಾಕ್ಯದಲ್ಲಿ ಓದುವಾಗ When we read in the Bible, ನಮ್ಮ ಜೀವಿತವು ಎರಡು ಭಾಗವಾಗಿರ್ತದೆ ಮತ್ತು ತಿಳ್ಕೊಳ್ಳತಕ್ಕದ್ದು. our life has been divided into two parts. ಯೇಸು ಕ್ರಿಸ್ತನ ಜನನವು ಚರಿತ್ರೆನೇ ವಿಭಾಗ ಮಾಡಿತು. The birth of Jesus has made the history into two parts. ಯೇಸು ಕ್ರಿಸ್ತನು ಹುಟ್ಟೋಕ್ಕೆ ಮುಂಚೆ ಒಂದು ಸಂಗತಿ ನಡೀತು ಎಂಬುದಾಗಿ ಯಾರಿಗದು ಹೇಳಬೇಕಾದ್ರೆ ಕ್ರಿಸ್ತ ಪೂರ್ವ ಎಂಬುದಾಗಿ ಹೇಳುತ್ತೇವೆ. Before the birth of the Jesus Christ, if you are telling to someone, it is AD BC, before Christ. ಯೇಸು ಕ್ರಿಸ್ತನು ಹುಟ್ಟಿದ ನಂತರ ಒಂದು ಘಟನೆ ನಡೀತು ಎಂಬುದಾಗಿ ಹೇಳಬೇಕಾದ್ರೆ ಕ್ರಿಸ್ತ ಶಕ ಎಂಬುದಾಗಿ ಹೇಳ್ತೇವೆ. After the birth of Jesus Christ, if you are telling to someone, it is like yes, after Christ. ನಮ್ಮ ಜೀವಿತದಲ್ಲೂ ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚಿನ ಒಂದು ಜೀವಿತ ಇದೆ, ನಂತರದ ಒಂದು ಜೀವಿತ ಇದೆ. If you take our life, we have come into Christ, there is one life before, and after we have come into Christ, there is one life after. ಕಳೆದ ವಾರದಲ್ಲಿ ನಾವು ಕೊಲೊಸ್ಸೆ 1:10 ವಾಕ್ಯದ ಪ್ರಕಾರವಾಗಿ ಕರ್ತನ ಚಿತ್ತದ ಕುರಿತಾಗಿರೋ ನಿಶ್ಚಯದ ಕುರಿತು ಧ್ಯಾನಿಸಿದೆವು. Last week we have seen in Colossae 1:10, we read in the Bible. ಮತ್ತಾಯ 13:18-23 ವಾಕ್ಯ ಧ್ಯಾನಿಸಿದೆವು. ನಾಲ್ಕು ಭೂಮಿಗಳು. Matthew 13:18-23 we have seen there. ಮಾತವದೆ ಲೂಕ್ ಚಾಪ್ಟರ್ 9:57-62 ವಾಕ್ಯ ನಾವು ಧ್ಯಾನ ಮಾಡಿದೆವು. Also Luke chapter 9:57-62 verse we have seen. ಇವತ್ತು ನಾವು ನಮ್ಮ ಜೀವಿತದ ಕುರಿತಾಗಿರುವ ಸಾಕ್ಷಿ ಕುರಿತಾಗಿ ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. And we are going today to the things is the testimony of our life. ಒಂದು ಕ್ರೈಸ್ತ ವಿಶ್ವಾಸ ಜೀವಿತದಲ್ಲಿ ಇದು ಪ್ರಾಮುಖ್ಯವಾದದ್ದಾಗಿದೆ. It is very important in Christian life. ಸೈತಾನನ ಮುಖ್ಯ ಗುರಿ ಏನು ಗೊತ್ತುಂಟಾ? You know what is the Satan's aim? ಒಬ್ಬ ಕ್ರೈಸ್ತ ವಿಶ್ವಾಸಿಯ ಸಾಕ್ಷಿಯನ್ನು ಕೆಡಿಸಿ ನಾಶಪಡಿಸುವಂತದ್ದು. He is going to one believer's life to be destroyed. ಒಬ್ಬ ಕ್ರೈಸ್ತ ವಿಶ್ವಾಸಿಯ ಸಾಕ್ಷಿ ನಾಶ ಆದರೆ if the Christ believer's testimony will destroy, ಅವನು ಮತ್ತೆ ಇನ್ನೊಬ್ಬರಿಗೆ ಸಾಕ್ಷಿ ಹೇಳುವಾಗಿಲ್ಲ. he cannot testify himself to others. ಮತ್ತೊಬ್ಬರಿಗೆ ಸುವಾರ್ತೆ ಹೇಳುವಾಗಿಲ್ಲ. He cannot give gospel to others. ಮತ್ತೊಬ್ಬರ ರಕ್ಷಣೆಗೆ ನಡೆಸುವ ಹಾಗಿಲ್ಲ. He cannot take someone into salvation. ಹಲ್ಲೆಲೂಯಾ. Hallelujah. ಆದಾಗ ಸೈತಾನನು ಒಬ್ಬ ಕ್ರೈಸ್ತ ವಿಶ್ವ ಸಾಕ್ಷಿಯನ್ನು ಹಾಳು ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ ಆದಷ್ಟು ಪ್ರಯತ್ನಗಳನ್ನು ಮಾಡುತ್ತಾನೆ. Satan is trying in many ways to destroy one believer's life. ನಾವು ಹಳೆ ಒಡಂಬಡಿಕೆಯನ್ನು ಓದುವುದಾದರೆ, if we see in the Old Testament, ಆದಿಕಾಂಡ 39:7-20 ವಾಕ್ಯದಲ್ಲಿ ಯೋಸೇಫನ ಸಾಕ್ಷಿಯನ್ನು ಹಾಳು ಮಾಡಲಿಕ್ಕೆ ಸೈತಾನ ಆದಷ್ಟು ಪ್ರಯತ್ನ ಮಾಡುವುದನ್ನು ನೋಡ್ತೇವೆ ನಾವು. we see in Old Testament Genesis chapter 39 7-20 if we see in Joseph's life, Satan has tried in many ways to destroy Joseph's life. ಪೋಟಿಫರನ ಪತ್ನಿಯ ಮೂಲಕವಾಗಿ ದಾಳಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ. At last he came into Potiphar's wife to Joseph. ಹಲ್ಲೆಲೂಯಾ. Hallelujah. ಸ್ಯಾಮ್ಸೋನನ ಜೀವಿತವನ್ನು ಕೂಡ ವ್ಯಭಿಚಾರದ ಪಾಪದಲ್ಲಿ ಬೀಳಿಸಿ ಆತನ ಸಾಕ್ಷಿ ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡಿದ. Also we see in Samson's life what happened. Here also Satan is trying to destroy himself. ಅನೇಕ ಉದಾಹರಣೆಗಳನ್ನು ಸತ್ಯವೇದದ ಆಧಾರದಲ್ಲಿ ನಾವು ಕಲಿತುಕೊಳ್ಳುವುದಕ್ಕೆ ಸಾಧ್ಯ. We can see many examples in Bible. ಅದಕ್ಕೆ 1 ಕೊರಿಂಥ 10:11 ಹೇಳ್ತದೆ. That's why the Bible says in 1 Corinthians 10:11, ಅವರಿಗೆ ಸಂಭವಿಸುವುದಗಳು ಇವತ್ತು ಯುಗಾಂತ್ಯಕ್ಕೆ ಬಂದವರಾದ ನಮಗೆ ಬುದ್ಧಿವಾದಗಳಾಗಿಯೂ ನಿದರ್ಶನ ರೂಪಗಳಾಗಿಯೂ ಇವೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. These things happened to them as examples and were written down as warnings for us, on whom the fulfillment of the ages has come. ಅದಕ್ಕೆ ನಾವು ಎಚ್ಚರಿಕೆಯಿಂದ ನಮ್ಮ ಜೀವಿತವನ್ನು ಜೀವಿಸುವರಾಗಿರಬೇಕು. That's why we have to live our life very carefully. ರಕ್ಷಣೆ ಹೊಂದಿದ ಕೂಡಲೇ ಅಲ್ಲಿ ಮುಗಿಯಲಿಲ್ಲ. After salvation, nothing is finished there. ರಕ್ಷಣೆ ಹೊಂದಿದ ನಂತರ ನಮ್ಮ ಜೀವಿತ
ಒಂದು ಕ್ರಿಸ್ತನಲ್ಲಿ ಆರಂಭವಾಗುತ್ತದೆ. After salvation, our life starts with Christ. ಅದಕ್ಕೆ ನಮ್ಮ ಸಾಕ್ಷ್ಯ ಜೀವಿತವನ್ನು ತುಂಬಾ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು. That's why we have to take our testimonial life very carefully. Hallelujah. Hallelujah. ಸಾಕ್ಷಿ ಎಂದರೆ ಏನು? What is testimony? ಯೇಸು ಸ್ವಾಮಿ ಇದಕ್ಕೆ ಬೆಳಕು ಎಂಬುದಾಗಿ ಹೇಳ್ತಾನೆ. Jesus Christ says it is light. Hallelujah. Hallelujah. ನೋಡಿ ಮ್ಯಾಥ್ಯೂ 5:14 ಗೆ ನಾವು ಬರುವಾಗ, If you see Matthew 5:14, ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. you are the Jesus says there, you are the light of the world. ಮತ್ತೆ 5:14 ಯೇಸು ಸ್ವಾಮಿ ಏನು ಹೇಳ್ತಿದ್ದಾನೆ? What Jesus says in Matthew 5:14? ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. You are the light of the world. ಈ ಬೆಳಕು ಕತ್ತಲೆ ಆದ್ರೆ ಏನಾಗುತ್ತದೆ? What is this light will become darkness? ಜನರಿಗೆ ಆಕರ್ಷಿಸಲಿಕ್ಕೆ ಆಗುವುದಿಲ್ಲ. People cannot get attracted to the darkness. ಬೆಳಕಿನ ಮುಖ್ಯ ಗುಣಲಕ್ಷಣ ಇತರರನ್ನು ತನ್ನ ಕಡೆಗೆ ಆಕರ್ಷಿಸುವಂತದಾಗಿದೆ. The light's main focus is to get attractive to others. ಮತ್ತಾಯ 2:10 10-11 ವಾಕ್ಯ ಓದುವಾಗ, Matthew 2:10-11 says, ಆ ನಕ್ಷತ್ರ ಅವತ್ತು ಮಾಡಿದಂತ ಕಾರ್ಯ ಏನಾಗಿದೆ? when they saw the star, they were overjoyed. ಹುಟ್ಟಿದಂತ ಯೇಸು ಕ್ರಿಸ್ತನ ಬಳಿಗೆ ಜೋಯಿಷರನ್ನು ನಡೆಸಿತ್ತು ಅದು. When Jesus Christ was born, the three Jewish, they came to Jesus Christ. Hallelujah. Hallelujah. ಇವತ್ತು ನಾವು ಅನೇಕ ನಕ್ಷತ್ರಗಳಾಗಿ ಸಭೆಯಲ್ಲಿ ಕೂತ್ಕೊಂಡಿದ್ದೇವೆ. Today we are sitting in the church with many different stars. ಅನೇಕ ನಕ್ಷತ್ರಗಳಾಗಿ ಆನ್ಲೈನ್ ನಲ್ಲಿ ನೋಡ್ತಾ ಇದ್ದೇವೆ. Many different stars are watching on the online. Hallelujah. Hallelujah. ಆಗ ಈ ನಕ್ಷತ್ರ ಯೇಸು ಕ್ರಿಸ್ತನಿಗೆ ಬಳಿಗೆ ಜನರು ನಡೆಸುವಂತ ನಕ್ಷತ್ರ ಆಗಿರಬೇಕು. But this star has to take our life to Jesus Christ. Hallelujah. Hallelujah. ಮಾತ್ರವಲ್ಲ, ಯೋಹನ್ನನ ಸುವಾರ್ತೆ 8:12 ವಾಕ್ಯಕ್ಕೆ ನಾವು ಬರುವಾಗ, we can see in John 8:12, ಯೇಸು ಹೇಳ್ತಾರೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. Jesus says there, I am the light of the world. ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯದೆ Whoever follows me will never walk in darkness, ಜೀವ ಕೊಡುವ ಬೆಳಕನ್ನು ಹೊಂದಿದ್ದಾನೆ. but will have the light of life. ಯೇಸು ಈ ಲೋಕಕ್ಕೆ ಬೆಳಕು. Jesus is the light of the world. ಯಾರೆಲ್ಲ ಯೇಸು ಕ್ರಿಸ್ತನ ಹಿಂಬಾಲಿಸುತ್ತಾರೋ, whoever follows Jesus Christ, ಅವರ ಒಳಗೆ ಇನ್ನೊಬ್ಬರಿಗೆ ಜೀವ ಕೊಡುವಂತ ಬೆಳಕಿರ್ತದೆ. they can give life to another people. Hallelujah. 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 ಹಾಗ ಇನ್ನು ನಾವು ಫಿಲಿಪ್ಪಿ ಪುಸ್ತಕದ 2:16 ಓದುತ್ತೇವೆ. ಫಿಲಿಪ್ಪಿ 2:16 ಓದ್ತೇವೆ. We can see in Philippi 2:16, ಸರ್ವರಿಗೂ ಈ ಜೀವದಾಯಕ ವಾಕ್ಯವನ್ನು ತೋರಿಸಿ ಕೊಡುವುದರ ಮೂಲಕ ಈ ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಗಳಾಗಿ ಪ್ರಕಾಶಿಸುತ್ತೇವೆ. in order that I may boast on the day of Christ that I did not run or labor for nothing. ನಾವು ಬೇರೆಯವರಿಗೆ ವಾಕ್ಯ ತೋರಿಸಿಕೊಡಬೇಕಾದ್ರೆ, when we show word to others, ನಾವು ಸರಿಯಾದ ರೀತಿಯಲ್ಲಿ ಇರಬೇಕು. we have to be proper in ourselves. ನಮ್ಮ ಜೀವಿತದಲ್ಲಿ ಸರಿ ಇಲ್ಲದಿದೆ ಹೋದ್ರೆ, if we are not proper in our life, ಇನ್ನೊಬ್ಬರಿಗೆ ನಾವು ಸರಿಯಾದ ಮಾರ್ಗ ತೋರಿಸಲಿಕ್ಕೆ ಆಗೋದಿಲ್ಲ. we cannot show the way to others. ಅವ್ರು ಹೇಳ್ತಾರೆ, ಮೊದಲು ನೀನು ಸರಿಯಾಗು ಮತ್ತೆ ನನಗೆ ದಾರಿ ತೋರಿಸು ಅಂತ ಹೇಳ್ತಾರೆ. They may tell that you be proper first, then you tell me. ಕುರುಡನಿಗೆ ಕುರುಡನು ದಾರಿ ತೋರಿಸಲಿಕ್ಕೆ ಆಗುವುದಿಲ್ಲ. Those who are blind, the blind person cannot show way to another blind person. ನಾವು ಡ್ಯಾನಿಯಲ್ ಚಾಪ್ಟರ್ 12 ಗೆ ನಾವು 3 ವರ್ಸಸ್ ಗೆ ಬರುವಾಗ, ದಾನಿಯೇಲ್ 12:3 ಬರುವಾಗ, we can see in Daniel chapter 12 verse 3, ಅನೇಕರು ಧರ್ಮ ಮಾರ್ಗಕ್ಕೆ ತರುವುದರ ಮೂಲಕ ಯುಗ ಯುಗಾಂತರಗಳಲ್ಲಿಯೂ ನಾವು ಹೊಳೆಯುವ ನಕ್ಷತ್ರಗಳಾಗಿ ನಾವು ಮಾರ್ಪಡ್ತೇವೆ ಎಂಬುದಾಗಿ. and those who lead many to righteousness like the stars forever and ever. Hallelujah. Hallelujah. ಹಾಗಾದ್ರೆ ಈ ಬೆಳಕಿನ ಕುರಿತಾಗಿ ಸತ್ಯವೇದ ಹೇಳ್ತದೆ. So the Bible says to the light, Ephesians chapter 5:8, Ephesians 5:8 verse says, ನೀವು ಈಗ ಕರ್ತನಲ್ಲಿದ್ದುಕೊಂಡು ಬೆಳಕಾಗಿದ್ದೀರಿ, ಬೆಳಕಿನವರ ಹಾಗೆ ನಡಕೊಳ್ಳಿರಿ. for you were once darkness but now you are the light in the Lord, live as children of light. ಆರಂಭಿಸಿದ 8 ಮಾತ್ರ 8ಕ್ಕೆ ಬನ್ನಿ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿ, ಹಿಂದಿನ ಕಾಲದ ಏನಾಗಿದ್ದೇವೆ ನಾವು? what we were in the previous life. ಯಾಕೆ ಕತ್ತಲೆ ಆಗಿದ್ದೆವು? why we were dark? ನಮ್ಮ ಜೀವಿತದಲ್ಲಿ ಯೇಸು ಇರಲಿಲ್ಲ. in our life there was no Jesus. ಯೇಸು ಬಂದಾಗ ನಮ್ಮ ಜೀವಿತದಲ್ಲಿ ಬೆಳಕು ಬಂತು. when Jesus Christ came, the light also came. ಈ ಬೆಳಕು ಅನೇಕರಿಗೆ ಆಕರ್ಷಿಸಿತು. this light has
attracted many people. ನಾನು ರಕ್ಷಣೆ ಹೊಂದಿದ ದಿನಮಾನಗಳು ಎಷ್ಟೋ ಜನ ನನ್ನ ಬಳಿಗೆ ಬಂದು ಹೇಳಿದ್ದಾರೆ, When I came into salvation, many people have come to me and told, ನೀನು ಮುಂಚಿನ ಸುನಿಲ್ ಅಲ್ಲ, you are not the old Sunil. ಮುಂಚಿನ ಸುನಿಲ್ ಸತ್ತು ಹೋಗಿದ್ದಾನೆ. The old Sunil has died. ನಮಗೆ ಆಶ್ಚರ್ಯ ಆಗ್ತಾ ಉಂಟು. Now I am also surprised. ಹಲ್ಲೆಲೂಯಾ. Hallelujah. ನಮಗೆ ಒಂದು ಲ್ಯಾಂಡ್ ಕೊಟ್ಟಂತ ಒಂದು ಸಹೋದರ ಇದ್ದಾರೆ ಮಂಗಳೂರಲ್ಲಿ. There is a brother who gave us land who is in Mangalore. ಒಂದು ದಿವಸ ನಮಗೆ ಅವರು ಕಾಲ್ ಮಾಡಿದ್ರು. One day he called me. ನಮ್ಮ ಮರು ದಿವಸ, ಅದು ತುಂಬ ಕೆಲವು ವರ್ಷಗಳಿಂದ ನಡೆದಂತ ಘಟನೆ ಇದು. It happened in the past few years. ಮರು ದಿವಸ ಬೆಳಿಗ್ಗೆ 6 ನಮಗೆ ಕುಟುಂಬವಾಗಿ ನಮಗೆ ಬಾರನ್ಗೆ ಹೋಗ್ಲಿಕ್ಕಿರುವಂತ ಸಮಯ ಅದು. Next day morning 6:15 with the family we have to go to Bahrain. ನಮ್ಮ ಅಣ್ಣ ಬಾಂಬೆಯಿಂದ ಬಂದಿದ್ದಾರೆ, ಅವರು ನಿಮ್ಮ ಸೇವೆ ನೋಡಬೇಕು ಎಂಬುದಾಗಿ ಹೇಳಿದ್ರು. He told me my brother has come from Bombay and he needs to see your ministry. ಈ ಸಹೋದರ ರಕ್ಷಣೆ ಹೊಂದಿದವರು. This brother has got ಅವರ ಅಣ್ಣ salvation, ರಕ್ಷಣೆ ಹೊಂದಿರಲಿಲ್ಲ. but his brother is not saved. ಅವರ ಆಸೆ ಅವರು ರಕ್ಷಣೆ ಹೊಂದಬೇಕೆಂಬುದಾಗಿ. But he has the ಅವರ ಆಸೆ ರಕ್ಷಣೆ ಹೊಂದಬೇಕಂತ, ಅಣ್ಣ ರಕ್ಷಣೆ ಹೊಂದಬೇಕಂತ ಇವರ ಆಸೆ his ತಮ್ಮದು. brother was thinking that he need to be saved. ಹಾಗೆ ಆ ಮುಂಚಿನ ದಿವಸದಲ್ಲಿ ಬಂದು ನೋಡ್ಕೊಂಡ್ರು, ಮತ್ತೆ ಸ್ವಲ್ಪ ಮಾತಾಡ್ಕೊಂಡ್ರು, ಅವರು ಹೋದ್ರು. But the previous day they came here, they talked with me and they seen everything and they left. ಆಗ ಹೇಳಿ ನಾಳೆ ಬೆಳಿಗ್ಗೆ ನಮಗೆ ಬಾರೇನ್ಗೆ ಹೋಗ್ಲಿಕ್ಕೆ ಉಂಟು ಅಂತ ನಾನು ಅವರಿಗೆ ಅವತ್ತು ಹೇಳಿದೆ. I told them that next day morning we are going to Bahrain. ನನಗೆ ಬೆಳಿಗ್ಗೆ ಸಾಧಾರಣ ನನಗೆ ಹೇಳಿ ಒಂದು 4:30-5 ಗಂಟೆ ಆಗಿರ್ಬೋದು ಅಂತ ಕಾಣ್ತದೆ. ಬೆಳಿಗ್ಗೆ ನನಗೆ ಕಾಲ್ ಮಾಡಿದ್ರು. In the next day early morning like 4:30 he called me. ನನಗೆ ನನ್ನ ಅಣ್ಣನಿಗೆ ನಿಮ್ಮ ಜೊತೆ ಮಾತಾಡ್ಬೇಕಂತೆ. And he told my brother want to talk to you. ಏನೆಂಬುದಾಗಿ ಅವ್ರಿಗೆ ನಿಮ್ಮ ಪರಿಚಯ ಉಂಟು ಅಂತ ಹೇಳ್ತಾರೆ ಅಂತ ಹೇಳಿದ್ರು ಅವರು. But this man was telling my brother he knows you. ನನ್ನ ಪರಿಚಯ ಉಂಟು ಅಂತ ಕೇಳಿದೆ ನಾನು. But I asked him how he knows me. ಮತ್ತೆ ಅವರು ನನ್ನ ಹತ್ರ ಮಾತಾಡಿದ್ರು. Then later he talked to me. ಹಲ್ಲೆಲೂಯಾ. Hallelujah. ನಂದು ಪರಿಚಯ ಆಯ್ತು ಅಂತ ಹೇಳಿದ್ರು. He asked me, do you remember me? ಇಲ್ಲ ಅಂತ ಹೇಳಿದೆ. I said no. ವಿಟಿಯಲ್ಲಿ ಇಂಥ ಸರ್ನೇಮಿಂದ ಕರೆಯುವಂತ ವ್ಯಕ್ತಿ ಹೆಸರು ಗೊತ್ತಾ ಅಂತ ಕೇಳಿದ್ರು. VT in Mumbai, do you know that like this surname people were ಅವರ calling ಪರಿಚಯ ಇದೆ ಅಂತ ಹೇಳಿ ಇದೆ ಅಂತ ಹೇಳಿದೆ. I told them I know that person. ಅವನೇ ನಾನು ಅಂತ ಹೇಳಿದ್ರು ಅವರು. But this person was telling that this is the person I am today. ಅವರ ಬಳಿ ಹಪ್ತಾ ವಸೂಲಿ ಮಾಡ್ತಾ ಇದ್ದೇವೆ ನಾವು. We were taking some money in that time. ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರು. He is a very big businessman. ತುಂಬಾ ಉಪದ್ರ ಕೊಟ್ಟಿದ್ದೇವೆ ಅವರಿಗೆ. He is giving too many troubles. ಒಂದು ಮಾತನ್ನು ಹೇಳಿದ್ರು. But he told me one word. ನಿನ್ನಂತ ವ್ಯಕ್ತಿಯನ್ನು ಯೇಸು ಸ್ವಾಮಿ ಬದಲಾಯಿಸುವುದಾದರೆ, if like you, if Jesus has changed, ಎಂತ ವ್ಯಕ್ತಿಯನ್ನು ದೇವರು ಬದಲಾಯಿಸಲಿಕ್ಕೆ ಸಾಧ್ಯ. any kind of people Jesus may change. ಹಲ್ಲೆಲೂಯಾ. Hallelujah. ಯೋಹಾನನ ಸುವಾರ್ತೆ 1:9 ವಾಕ್ಯ ಓದಿಕೊಳ್ಳೋಣ. John 1:9. ಅಲ್ಲಿ ಹೇಳ್ತದೆ, ಎಂತವನನ್ನು ಬೆಳಕನ್ನಾಗಿ ಮಾರ್ಪಡಿಸುವಂತ ಬೆಳಕು ಯೇಸು ಕ್ರಿಸ್ತನು. ನೋಡಿ, ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು, ಆ ಬೆಳಕಿಗೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂತದ್ದು. ಆಮೆನ್. ಇನ್ನೊಂದು ರಾಶನ್ ಹೇಳ್ತದೆ, ಎಂತ ವ್ಯಕ್ತಿಯನ್ನು ಬೆಳಕನ್ನಾಗಿ ಮಾರ್ಪಡಿಸುವಂತ ಬೆಳಕು ಯೇಸು ಕ್ರಿಸ್ತನು ಎಂಬುದಾಗಿ. Any person that can be changed into light, that is the Jesus Christ. ಅಪೊಸ್ತಲ ಪೌಲನೇ ಒಂದು ದೊಡ್ಡ ಸಾಕ್ಷಿ ಆಗಿದ್ದಾನೆ. Apostle Paul is the very big testament. ಸಭೆ ಹಿಂಸೆ ಪಡಿಸ್ತಿದ್ದಂತ ವ್ಯಕ್ತಿ. He was persecuting the church. ಸಭೆಗೆ ಉಪದ್ರವಿಸುತ್ತಿದ್ದಂತ ವ್ಯಕ್ತಿ. He was giving troubles to the church. ಸಭೆ ಹಾಡು ಮಾಡುತ್ತಿದ್ದಂತ ವ್ಯಕ್ತಿ. He was destroying the church. ನಾವು ಆ ಅಪೊಸ್ತಲಗೀತೆ 8ನೇ ಅಧ್ಯಾಯ 1-3 ವಾಕ್ಯದಲ್ಲಿ ಅದನ್ನು ಓದಬಹುದು. We can read this things in Apostles, Acts of Apostles. Acts of Apostles 8:1-3. ಹಲ್ಲೆಲೂಯಾ. Hallelujah. ಆದ್ರೆ ಅಂತ ವ್ಯಕ್ತಿಯನ್ನು ಯೇಸು ಸ್ವಾಮಿ ಬದಲಾಯಿಸುವಂತದನ್ನು ಕಾಣ್ತೇವೆ. We can see like that Paul Jesus has changed today. ಹಲ್ಲೆಲೂಯಾ. ಇವತ್ತು ಮೊದಲದಾಗಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಸ್ವಭಾವದಲ್ಲಿ ಉಂಟಾಗುವಂತ ಬದಲಾವಣೆಗಳು. First thing I want to tell that the changes what is happening in our life. ರಕ್ಷಣೆ ಹೊಂದುವಾಗ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಪಾಪ ಕ್ಷಮಾಪಣೆ ನಿಶ್ಚಯ ಉಂಟಾಗುತ್ತದೆ. When the person gets salvation, he has the in his mind he has the ಪಾಪ ಕ್ಷಮಾಪಣೆ ನಿಶ್ಚಯ, ದೃಢತೆ. ನನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಎಂಬ ದೃಢತೆ. When the person gets salvation, he is thinking in his mind that my sins are forgiven. ಮತ್ತು ರಕ್ಷಣೆಯ ಆನಂದ ಅವನ ಒಳಗಡೆ ಬರ್ತದೆ. Then he is getting the happiness of the salvation. ಮತ್ತೆ ಪಾಪವನ್ನು ದ್ವೇಷ ಮಾಡಲಿಕ್ಕೆ ಆರಂಭಿಸುತ್ತಾನೆ. And he is neglecting the sin. ಮತ್ತು
ರಿಜೆಕ್ಟಿಂಗ್ ದ ಸಿನ್, rejecting, sorry, ಹೇಟಿಂಗ್ ದ ಹೇಟ್ ಮಾಡ್ತಾನೆ. yeah, he start to hate the sin. ಮತ್ತು ಪರಿಶುದ್ಧವಾಗಿ ಜೀವಿಸಬೇಕೆಂಬಂತ ಬಯಕೆ ಅವನೊಳಗೆ ಬರ್ತದೆ. Then he is thinking that I need to lead a holy life. ದೇವರ ಸಂಬಂಧವನ್ನು ಆತನು ಬಯಸುತ್ತಾನೆ. He wants the relation with the God. ಇದು ಒಬ್ಬ ವ್ಯಕ್ತಿಯಲ್ಲಿ ಆಗುವಂತ ಒಂದು ರೂಪಾಂತರದ ಒಂದು ಸೂಚನೆಯಾಗಿದೆ. This is the thing that is happening in one person. ಹಲ್ಲೆಲೂಯಾ. Hallelujah. ಆದ್ರೆ ನಾವು ನೋಡುವುದಾದರೆ ಎಷ್ಟೋ ವ್ಯಕ್ತಿಗಳು ರಕ್ಷಣೆ ಹೊಂದಿದ ನಂತರವೂ ಅವರ ಸ್ವಭಾವದಲ್ಲಿ ಬದಲಾವಣೆಗಳು ಬರದಿರುವುದನ್ನು ಕಾಣಬಹುದು. But we can see after salvation also in many people's lives there is no changes. ಹಳೆ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ಇದೆ. In the Old Testament the word says, ಎಜೆಕಿಯೇಲ್ 36, 25, 26, 27 ವಾಕ್ಯ ಓದಿಕೊಳ್ಳೋಣ. in Ezekiel 35, 25, 26, 27 25 to 27 verses. ವಾಕ್ಯ ಓದಿಕೊಳ್ಳೋಣ. ನಿಮ್ಮ ಮೇಲೆ ನಿರ್ಮಲೋತ್ಕವನ್ನು ಪ್ರೋಚಿಸಲು ನೀವು ನಿರ್ಮಲರಾಗುವಿರಿ. ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸುವಿರಿ. ಇಂಗ್ಲಿಷ್. I will sprinkle clean water on you and you will be clean. I will cleanse you from all your impurities and from all your idols. I will give you a new heart and put a new spirit in you. I'll remove from you your heart of stone and give you a heart of flesh. And I will put my spirit in you and move you to follow my decrees and be careful to keep my laws. ಎಂತ ಬದಲಾವಣೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. See what a change we can see here. ಹೊಸ ಹೃದಯ ದೇವರು ನಮಗೆ ಕೊಡ್ತಾರೆ. He is going to give us a new heart. ಹೊಸ ಮನಸ್ಸನ್ನು ಕೊಡ್ತಾರೆ. He is going to give us a new mind. ಕಲ್ಲಾದ ಹೃದಯವನ್ನು ತೆಗೆದುಹಾಕುತ್ತಾನೆ. The stony heart what we have is he will be taking out. ಆತನ ಆತ್ಮವನ್ನೇ ನಮಗೆ ಕೊಡುತ್ತಾನಂತೆ. He is giving his spirit to us. ಎಷ್ಟು ಜನ ಆತನ ಆತ್ಮ ಹೊಂದಿಕೊಂಡಿದ್ದೀರಿ ಈಗಾಗಲೇ? How many people has got his ಆಮೆನ್. spirit? ರಕ್ಷಣೆ ಹೊಂದಿದ ಪ್ರತಿಯೊಬ್ಬರೂ ಆತ್ಮವನ್ನು ಹೊಂದಿಕೊಂಡಿದ್ದೇವೆ. Those who have got salvation, that everyone has the spirit of life. Now Ephesians chapter 4 22 23 24 ಎಫೆಸ 4 22 23 24 ವಾಕ್ಯ ಓದಿಕೊಳ್ಳೋಣ. See Ephesians 4 22 to 24. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ. ನೋಡಿ, ನೀವು ಇಂದಿನ ನಡತೆಯನ್ನು ಅಂದರೆ ರಕ್ಷಣೆ ಹೊಂದಕ್ಕೆ ಮುಂಚೆ ಇದ್ದಂತ ಆ ನಡತೆಯನ್ನು ಅನುಸರಿಸದೆ. You were taught with regard to your former way of life to put off your old self. ಓಕೆ. ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಪೂರ್ವ ಸ್ವಭಾವ ಏನ್ ಮಾಡಬೇಕು? ತೆಗೆದು ಹಾಕೋದು ಹೇಗೆ? ಪೂರ್ವ ಸ್ವಭಾವ ತೆಗೆದು ಹಾಕೋದು ಹೇಗೆ? How we have to go put off your old self? ಮಾನಸಾಂತರ ಪಡುವುದರ ಮೂಲಕ. Yeah, we need repentance for this. ಹಲ್ಲೆಲೂಯಾ. Hallelujah. ಮಾನಸಾಂತರ ಇಲ್ಲದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕುವುದಕ್ಕೆ ಆಗಲ್ಲ. Without repentance you cannot put up your old self. ಓಕೆ, ಮುಂದೆ ಓದಿ. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂತದ್ದು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಂಡು. ಹೇಗೆ ನೂತನ ಸ್ವಭಾವ ಧರಿಸಲಿಕ್ಕೆ ಸಾಧ್ಯ? ನಮ್ಮ ಆಂತರ್ಯದಲ್ಲಿ ನಾವು ಹೊಸಬರಾಗುವುದರ ಮೂಲಕವಾಗಿ. How we have to take the new attitude in our minds. ಓಕೆ, ಮುಂದೆ ಓದಿ. ಆ ಸ್ವಭಾವವು ದೇವರ ಹೋಲಿಕೆಯ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಪ್ರೈಸ್ ಗಾಡ್. ಎಷ್ಟು ಜನ ನೂತನ ಸ್ವಭಾವವನ್ನು ಬಯಸುತ್ತೀರಿ? How many people we are going to take new attitude? ದೇವರ ಬಯಕೆ ನಾವು ನೂತನ ಸ್ವಭಾವ ಹೊಂದಿಕೊಳ್ಳಬೇಕೆಂದು. Yeah, God is thinking that we have to take new attitude. ರಕ್ಷಣೆ ಹೊಂದಿದ ಕೂಡಲೇ ಒಬ್ಬ ವ್ಯಕ್ತಿ ತಕ್ಷಣವೇ ಪರಿಪೂರ್ಣವಾಗಿ ಬದಲಾವಣೆ ಆಗುವುದಿಲ್ಲ. Immediately after salvation no one will change immediately. ಆದರೆ ಬದಲಾವಣೆಯ ಮಾರ್ಗದಲ್ಲಿ ಆತನು ಇರುತ್ತಾನೆ. But he is in the way of changes. ದೇವರ ವಾಕ್ಯದ ಉಪದೇಶ, with the words, God's word, ಪವಿತ್ರಾತ್ಮನ ಕಾರ್ಯ, Holy Spirit work, ಸಭೆಯ ಅನ್ಯೋನ್ಯತೆ, with the churches ಇವೆಲ್ಲವೂ ಆತನ ಜೀವಿತದಲ್ಲಿ ಮಾರ್ಪಟ್ಟನ್ನು ತರುತ್ತಾ ಇರುತ್ತದೆ. All these things are giving changes in his life. ಹಲ್ಲೆಲೂಯಾ. Hallelujah. ಆದರೆ ರಕ್ಷಣೆ ಹೊಂದಿ ಅಷ್ಟು ವರ್ಷಗಳ ಕೆಲವೊಬ್ಬರ ಜೀವಿತದಲ್ಲಿ ಬದಲಾವಣೆ ಕಾಣದಿರುವಂತದ್ದು ಅನೇಕ ಕಡೆಗಳಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. But after many years of salvation people are not changing, that we can see in the ಇದರಿಂದಾಗಿ ರಕ್ಷಣೆ ಹೊಂದಿಕ್ಕಿರುವಂತ ಅನೇಕ ಜನರಿಗೆ ಕರ್ತನ ಯೇಸುವಿನ ಬಳಿಗೆ ಬರಲಿಕ್ಕೆ ತಡೆಯಾಗಿರುತ್ತದೆ.
like seeing these things, but many people, they are trying to come to Christ, but they cannot come to Christ. ಹಲ್ಲೆಲೂಯಾ. Hallelujah. ನಾವು 2 ಕೊರಿಂಥ 12ನೇ ಅಧ್ಯಾಯ 19-21 ವಾಕ್ಯ ಓದುವುದಾದರೆ, ಪೌಲನು ಅಲ್ಲಿ ಕೊರಿಂಥ ಸಭೆಯಲ್ಲಿ ಪೂರ್ವ ಸ್ವಭಾವಗಳಿಗೆ ಅಂದ್ರೆ ರಕ್ಷಣೆ ಹೊಂದಕ್ಕೆ ಮುಂಚೆ ಇದ್ದಂಥ ಸ್ವಭಾವಗಳಿಗೆ ಮಾನಸಾಂತರ ಪಡೆದು ಇದ್ದಂತ ಆ ಜನರ ಕುರಿತಾಗಿ ಎಚ್ಚರಿಕೆ ಕೊಡುವುದನ್ನು ನೋಡ್ತೇವೆ. We can see in 2 Corinthians chapter 12 verses 19 to 31. 19 to 21. ಓದಿ ಯಾರಾದ್ರು. ನಾವು ಇಷ್ಟು ಹೊತ್ತು ನಿಮ್ಮ ಮುಂದೆ ಪ್ರತಿವಾದ ಮಾಡುವವರೆಂದು ನೆನೆಸುತ್ತೀರೋ? ನಿಮ್ಮ ಮುಂದೆ ಅಲ್ಲ, ದೇವರ ಸನ್ನಿಧಿಯಲ್ಲಿಯೇ ನಾವು ಕ್ರಿಸ್ತನಲ್ಲಿದ್ದು ಮಾತನಾಡುವವರಾಗಿದ್ದೇವೆ. ಪ್ರಿಯರೇ, ನಾವು ಮಾತನಾಡುವುದೆಲ್ಲ ನಿಮ್ಮ ಭಕ್ತಿವೃತ್ತಿಗೋಸ್ಕರವೇ ಆಗಿದೆ. ನಾನು ಬಂದಾಗ ಒಂದು ವೇಳೆ ನೀವು ನನ್ನ ಇಷ್ಟದ ಪ್ರಕಾರ ಇರುವುದಿಲ್ಲವೇನೋ, ನಾನು ನಿಮ್ಮ ಇಷ್ಟದ ಪ್ರಕಾರ ತೋರುವುದಿಲ್ಲವೇನೋ? ಒಂದು ವೇಳೆ ನಿಮ್ಮಲ್ಲಿ ಜಗಳ, ಹೊಟ್ಟೆ ಕಿಚ್ಚು, ದ್ವೇಷ, ಸ್ವಾರ್ಥ ಬುದ್ಧಿ ನೋಡಿ, ಇಲ್ಲಿ ನೋಡ್ತೇವೆ. ಒಂದು ವೇಳೆ ನಿಮ್ಮಲ್ಲಿ ಜಗಳ, ಒಂದನೇದಾಗಿ ಏನಾಗಿದೆ ಅಂತೆ, ಯಾರಿಗೆ ಹೇಳ್ತಿದ್ದಾನೆ ಪೌಲ? I fear that there may be quarreling. Whom Paul is telling ರಕ್ಷಣೆ to this? ಹೊಂದಿದಂತಹ ಒಂದು ಕ್ರೈಸ್ತ ಸಭೆಗೆ ಹೇಳ್ತಾ ಇದ್ದಾನೆ. He is telling to the believer church. ಈ ಸಭೆ ಹೇಗಿತ್ತು ಗೊತ್ತುಂಟ? 1 ಕೊರಿಂಥ 3:1-3 ವಾಕ್ಯ ಓದಿದ್ರೆ ಗೊತ್ತಾಗ್ತದೆ. If you read in 1 Corinthians chapter 1, 1-3, ಪವಿತ್ರಾತ್ಮನ ವರಗಳಿಂದ ತುಂಬಲ್ಪಟ್ಟ ಸಭೆ. that church was filled with the Holy Spirit. ಅಲ್ಲಿಗೆ ಅಲ್ಲ, ನೀವು ಅಲ್ಲಿ ಬನ್ನಿ. ಇಲ್ಲಿ ಈ ವಾಕ್ಯ ಬೇಡ, 1 ಕೊರಿಂಥ 3 ಬೇಡ, ಅಲ್ಲಿಗೆ ನಿಲ್ಲಿಸಿ. ಚಾಪ್ಟರ್ 12, ಸೆಕೆಂಡ್ ಕೊರಿಂಥ ಚಾಪ್ಟರ್ 12 ಅಲ್ಲಿಗೆ. ಓಕೆ, ಇಲ್ಲಿ ನಾವು ನೋಡ್ತೇವೆ, We can see here ಪವಿತ್ರಾತ್ಮನ ವರಗಳಿಂದ ತುಂಬಿದಂತ ಸಭೆ ಆಗಿದ್ರು. the church was filled with the Holy Spirit. ಅವರಲ್ಲಿ ಮಾನಸಾಂತರ ಇಲ್ಲದೆ ಕೆಲವು ಶರೀರ ಸಂಬಂಧವಾದ ಕಾರ್ಯಗಳಲ್ಲಿ ಇರುವುದನ್ನು ಕಾಣ್ತೇವೆ. There was no repentance and there is some ಸಭೆಯ ಒಳಗಡೆ ಜಗಳ ಇದ್ರೆ ಏನಾಗುತ್ತದೆ? what there is quarreling inside the church. ನಮ್ಮ ಸಭೆಯಲ್ಲಿ ಆಗಿಲ್ಲ ಅಂದ್ರೆ ನಾನು ಸಾರ್ವತ್ರಿಕವಾಗಿ ವಿಷಯವನ್ನು ಹೇಳುವಂತದ್ದು. Thank God that we don't have like these things, but I am telling in front of you. ಜಗಳ ಅಂದ್ರೆ ವಿಶ್ವಾಸಿಗಳಲ್ಲಿ ಜಗಳ, quarreling like believer ಕುಟುಂಬಗಳಲ್ಲಿ ಜಗಳ, with our families. ಒಬ್ಬರ ಮುಖ ನೋಡಿ ಇನ್ನೊಬ್ಬರಿಗೆ ಆಗ್ತಾ ಇಲ್ಲ. If we see someone, we cannot see also them. ಅಲ್ಲಲ್ಲಿ ಏನ್ ಮೆಸೇಜ್ ಕೊಡ್ತೇವೆ ನಾವು ಲೋಕಕ್ಕೆ? What is the message we are giving to the world? ಏನ್ ಸಂದೇಶ ಈ ರೀತಿಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ? What is the message we can give to the world? ಒಬ್ಬರು ಏನಾದ್ರೂ ವಿರೋಧ ಒಬ್ಬರಿಗೆ ಮಾತಾಡಿದ್ರೆ ಬೆಂಬಲ ಕೊಡುವಂತವರು 3-4 ಜನ ಇರ್ತಾರೆ ಅಲ್ಲಿ. ಹೌದೌದು, ಹಾಗೆ ಹೌದಂತ. ಆ ರೀತಿಯ ಒಂದು ವಿಶ್ವಾಸಿಗಳಿದ್ದಾರೆ, if we ಸಪೋರ್ಟ್ ಮಾಡೋದು. talk about one people, there are 3-4 people comes to him and they are supporting to that ಏನ್ person. ಸಂದೇಶ ಲೋಕಕ್ಕೆ ನಾವು ಕೊಡ್ಲಿಕ್ಕೆ ಸಾಧ್ಯ? What is the message we can give to the ಏನು world? ಹೊಸ ಜನರು ಬರುವಂತ ಹೊಸಬರಿಗೆ ನಾವು ಏನ್ ಸಂದೇಶ ಕೊಡ್ಲಿಕ್ಕೆ ಸಾಧ್ಯ? What is the message we can give to the newcomers? ಹಲ್ಲೆಲೂಯಾ. Hallelujah. ಸ್ವಭಾವದಲ್ಲಿ ಬದಲಾವಣೆ ಬೇಡವೇ? We need do we not need the changes in ಇನ್ನೊಬ್ಬರು ಬದಲಾಗಬೇಕು, ನಾನು ಬದಲಾಗಬೇಕು. I have to change and others also need to change. ಉಜ್ಜೀವನ ಯಾವಾಗ ಬರ್ತದೆ? ನಾವು ಬದಲಾಗುವಾಗ ಉಜ್ಜೀವನ ಬರ್ತದೆ. When is the revival comes? ಹಲ್ಲೆಲೂಯಾ. ನಾವು ತಿರುಗಿ ಬರುವ ಅಲ್ಲಿ 2 ಕೊರಿಂಥ 12:20. Let's come to ನಾನು ಬಂದಾಗ ಒಂದು ವೇಳೆ ನೀವು ನನ್ನ ಇಷ್ಟದ ಪ್ರಕಾರ ಇರುವುದಿಲ್ಲವೇನೋ, ನಾನು ನಿಮ್ಮ ಇಷ್ಟದ ಪ್ರಕಾರ ತೋರುವುದಿಲ್ಲವೇನೋ? ನೋಡಿ, ಒಂದು ವೇಳೆ ನಿಮ್ಮಲ್ಲಿ ಜಗಳ, ಒಂದನೇದಾಗಿ ಏನಾಗಿದೆ? ಜಗಳ. ಎರಡನೇದಾಗಿ ಹೊಟ್ಟೆ ಕಿಚ್ಚು, jealousy. ಅಲ್ಲಲ್ಯ? ಒಬ್ಬರ ಮೇಲೆ ಬರುವಾಗ ಇನ್ನೊಬ್ಬರ ನೋಡ್ಲಿಕ್ಕೆ ಆಗಲ್ಲ. That one person comes up, another cannot see that. ಅಲ್ಲಲ್ಲಿ ನಿಮ್ಗೆ ಗೊತ್ತುಂಟ, ಒಂದು ಸಭೆಯಲ್ಲಿ ಎ ಎಂಬ ಮನುಷ್ಯ ಇದ್ದ. Do you know that there is one person named A in one church? ಬಿ ಎಂಬ ಮನುಷ್ಯನು ಇದ್ದ. Another person was B. ಎ ಬಿ ಒಂದೇ ಸಭೆಯಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. Both are worshipping in the same church. ಮಾತ್ರವಲ್ಲ, ನೇಬರ್, ಹತ್ತಿರ ಮನೆಗಳು. Not only that, their house also near, their neighbors. ಬಿ ವಿಶ್ವಾಸಿ ಎ ಅನ್ನು ಯಾವಾಗಲೂ ನೋಡುವಾಗ, the B believer, whenever he sees the A believer, ಬಿಗೆ ಒಂದು ಆಶೀರ್ವಾದ ದೇವರು ಕೊಟ್ಟರೆ ಎಗೆ 2 ಆಶೀರ್ವಾದ ಕೊಟ್ಟ, ದುಪ್ಪಟ್ಟು. B is getting one blessing, but the A is getting 2 blessings. ಎ ಬಳಿ, ಬಿ ಬಳಿ ಒಂದು ಬೈಕ್ ಬಂದ್ರೆ, if there is one bike with the person named B, ಎ ಬಳಿ 2 ಬೈಕ್ ಬರ್ತದೆ. the person with the named A, he has got 2 bikes. ಬಿ ಇದನ್ನು ಸ್ವಲ್ಪ ಸಮಯದಲ್ಲಿ ಕಂಡು ಹಿಡಿದ. The person named B, he came to know that what is the reason behind this. ಒಂದು ದಿನ ಒಂದು ಮನೆ ಕಟ್ಟಿದ ಬಿ.
ಬಿ ವಿಶ್ವಾಸಿ. The B believer, he built a house. ಇದನ್ನ ನೋಡಿ, ಇದರ ಸ್ವಲ್ಪ ಸಮಯ ನಂತರ 2 ಮನೆ ಇವನು ಕಟ್ಟಿದ. ಯಾರು? ಎ ವಿಶ್ವಾಸಿ ಕಟ್ಟಿದ. After seeing that, the A believer, he built 2 houses. ಇವನಿಗೆ ಭಾರಿ ಕೋಪ ಬಂತು ಬಿ ವಿಶ್ವಾಸಿಗೆ. The B believer was very angry. ಅವನು ಪ್ರಾರ್ಥನಾ ಕೋಣೆಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. He went to his prayer room and he is praying. ದೇವರೇ, ನನಗೆ ನೀನು 1 ಕೊಟ್ರೆ ಹೇಗೆ ನೀನು 2 ಕೊಡ್ತಾ ಇದ್ದೆ? Lord, you are giving me 1 and you are giving other believer 2. ಹಾಗೆ ಒಂದು ಕೆಲಸ ಮಾಡು ಸ್ವಾಮಿ, ನನ್ನ 1 ಕಣ್ಣು ಕುರುಡು ಮಾಡಿಬಿಡಿ ಅಂತ ಪ್ರಾರ್ಥನೆ ಮಾಡಿದ. And he also prayed that Jesus take my 1 eye and make me blind. ಅವನ ಪ್ರಾರ್ಥನೆ ದೇವರು ಕೇಳಿದ, ಅವನ 1 ಕಣ್ಣು ಕುರುಡಾಯಿತು. And Jesus heard his prayer and his 1 eye got blind. ಅವನಿಗೆ 1 ಕಣ್ಣು ಕುರುಡಾದದ್ದು ದುಃಖ ಇಲ್ಲ. He is not sad with this 1 eye is blind. ಹೇಗೆ 2 ಕಣ್ಣಿಲ್ಲದಕ್ಕೆ ಕಾಣ್ತಾನಂತ ನೋಡ್ಲಿಕ್ಕೆ ಹೊರಗೆ ಓಡಿದ. But what he is thinking is, I want to see the A believer. If I lose my 1 eye and I want to see his both eyes are blind. ಆಗ ಎಲ್ಲಿಂದಲೂ ಕಾರಲ್ಲಿ ಎಲ್ಲಿ ಹೊರಗೆ ಹೋಗಿದ್ದ ಬಂತು ಹಾಡ್ತಾ ಏನು ಕೃತಜ್ಞತಾ ಸ್ತುತಿ ಹಾಡಿ ಎಂಬುದಾಗಿ ಹಾಡ್ತಾ ಹಾಡ್ತಾ ಬರ್ತಾ ಇದ್ದಾನೆ. But the A believer, he went somewhere and he is coming with joy that praise to the Lord, praise to the Lord. ಬೀಗೆ ಇದನ್ನು ನೋಡಿ ಭಾರಿ ಇನ್ನೂ ಕೋಪ ಬಂತು. ಅವನು ಕಣ್ಣು 2 ಕಾಣ್ತಾ ಇದೆ. The B believer got more angry and he is seeing the A believer, his both eyes are okay. ಪುನಃ ಪ್ರಾರ್ಥನಾ ಕೋಣೆಗೆ ಓಡಿದ. Again he went to his prayer room. ದೇವರೇ, ನೀನು ನನಗೆ ಅನ್ಯಾಯ ಮಾಡಿದಿ. He is telling, Lord, you make me ಅನ್ಯಾಯ ಮಾಡಿದೆ. Injustice. Yeah, he is telling to God that you make me injustice. ಆಗ ದೇವರು ನಿನಗೆ ನಾನು ಏನು ಅನ್ಯಾಯ ಮಾಡಿಲ್ಲ. The God is telling, I didn't do any injustice to you. ನಿನಗೆ 1 ಕೊಟ್ಟರೆ ಅವನಿಗೆ 2 ಕೊಡ್ತಾ ಇದ್ದೆ ಅಲ್ಲ. I was giving you 1 but I was giving him 2, right? ಹೌದಂತ ಆತನ ಹೇಳಿದ. Yes, he was telling yes. ಇವತ್ತು ನಿನ್ನ 1 ಕಣ್ಣು ಕಾಣ್ತದೆ, ಅವನು 2 ಕಣ್ಣು ಕಾಣ್ತಾ ಇದೆ. God is telling, yeah, today you can see with 1 eye but I gave his 2 eyes also. ಎಷ್ಟರಿಗೆ ಅರ್ಥ ಆಯ್ತು ಈ ಕತೆ? How many people you understood this? ಆದ ಕಾರಣ ಒಬ್ಬರು ಮೇಲಕ್ಕೆ ಬರುವಾಗ, ಮುಂದಕ್ಕೆ ಬರುವಾಗ ಅವರ ಕುರಿತು ಹೊಟ್ಟೆ ಕಿಚ್ಚು ಪಡಬೇಡಿ. That's why one person is coming up, do not be, injustice or do not think anything about the other person. ಅವರನ್ನು ಆಶೀರ್ವದಿಸಿರಿ. You bless him. ನಾವು ಬಿತ್ತಿದ್ದನ್ನೇ ಕೊಯ್ಯಬೇಕಾಗುತ್ತದೆ. Whatever we are sowing and same thing we are going to reap. ಹೊಟ್ಟೆ ಕಿಚ್ಚಿನ ಆತ್ಮಕ್ಕೆ ನಾವು ಅವಕಾಶ ಕೊಡಬಾರದು. We should not be, the jealousy thing. We should not give chance to jealousy things in our ಹೊಟ್ಟೆ heart. ಕಿಚ್ಚಿನಿಂದ ನಮ್ಮ ಪರಿಶುದ್ಧತೆ ನಾವು ಹಾಳು ಮಾಡಿ ಕೊಡ್ತೇವೆ. If we are going to be jealousy, we destroy our life. Hallelujah. Hallelujah. Praise God. ಆದ ಕಾರಣ ಹೊಟ್ಟೆ ಕಿಚ್ಚು ಪಡುವಂತ ಸಂದರ್ಭ ಬರುವಾಗ ನಾವೇನ್ ಮಾಡಬೇಕು? That's why ಆ ವ್ಯಕ್ತಿಯನ್ನು ಆಶೀರ್ವದಿಸಬೇಕು. That's why whenever we feel jealousy in our mind or heart, we have to bless the other person. ದೇವರು ಆಶೀರ್ವಾದ ನಮ್ಮ ಕಡೆಗೆ ತಿರುಗಿಸುತ್ತಾನೆ. Jesus is also going to bless us. ಇದೇ ಸೀಕ್ರೆಟ್ ಆಗಿದೆ. This is the secret. ಆದ್ರೆ ಇನ್ನೊಬ್ಬರ ಆಶೀರ್ವಾದವನ್ನು ಹೊಟ್ಟೆ ಕಿಚ್ಚು ಪಟ್ರೆ, if we see others blessing and if we are jealousy in ourselves, ಇದ್ದದನ್ನು ಕಳ್ಕೋಬೇಕಾಗುತ್ತೆ. whatever we have, we are going to lose. 2 Corinthians 12:20 ಗೆ ನಾವು ಬರುವ. 2 Corinthians 12:20. ಜಗಳ, ಹೊಟ್ಟೆ ಕಿಚ್ಚು, ಮತ್ತೆ ಏನು? ಸ್ವಾರ್ಥ ಬುದ್ಧಿ. ಮೊದಲಾಗಿ ಏನು? Quarreling, jealousy and outbursts of anger. ಸ್ವಾರ್ಥ ಬುದ್ಧಿ ಅಂದ್ರೆ ಸ್ವಲ್ಪ ಇದ ಏನ್ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ? Outburst of anger. ಸೆಲ್ಫಿಶ್ನೆಸ್. ಓಕೆ, ಸ್ವಾರ್ಥ ಬುದ್ಧಿ ಅಂದ್ರೆ ಅನೇಕ ಸಮಯ ನಮಗೆ ಲಾಭ ಇದ್ರೆ ಮಾತ್ರ. We are taking this many times that if we have get something, ಸಭೆಯಲ್ಲಿ ನಾವು ಲಾಭ ಇದ್ರೆ ಮಾತ್ರ ಇರಬಾರದು. if in church if you are thinking we need going to get something, that's why we are not ನಾನು coming. ನನ್ನ ಮನೆ, ನನ್ನ ಹೆಂಡತಿ, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನದು ಮಾತ್ರ ಇರಬಹುದು. ಇನ್ನೊಬ್ಬರ ಕುರಿತಾಗಿ ಕೂಡ ಆಲೋಚನೆ ಮಾಡಬೇಕು. We should not think always me, my family, my wife, my husband, my children, not like that. We have to think about others also. Praise God. Praise God. ಒಂದು ವಾಕ್ಯ ಓದುವ. ಫಿಲಿಪ್ಪಿ ಪುಸ್ತಕ 2ನೇ ಅಧ್ಯಾಯ. We read Philippi chapter 2. ನಾವು 20ನೇ ವಾಕ್ಯ 21 ವಾಕ್ಯ ಓದಿ. 20-21 verse. ಅವನ ಹಾಗೆ ನಿಮ್ಮ ಕಾರ್ಯಗಳನ್ನು ಕುರಿತು ಯಥಾರ್ಥವಾಗಿ ಚಿಂತಿಸುವವರು ನನ್ನ ಬಳಿಯಲ್ಲಿ ಬೇರೆ ಯಾರೂ ಇಲ್ಲ. ಎಲ್ಲರೂ ಸ್ವ ಕಾರ್ಯಗಳ ಮೇಲೆ ಮನಸ್ಸು ಇಡುತ್ತಾರೆ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಆಮೆನ್.
For everyone looks out of his own interest, not those of Jesus Christ. ಹಲ್ಲೆಲೂಯಾ. Hallelujah. ಸಭೆಯಲ್ಲಿ ಅನೇಕ ಸಭೆಯಲ್ಲಿ ಏನು ನಡೀತಿದೆ, ಹೇಗೆ ನಡೀತಿದೆ, ಯಾವ ರೀತಿ ನಡೀತಿದೆ, ನಾವು ಗಮನ ಕೊಡುವುದು ಅತಿ ಪ್ರಾಮುಖ್ಯವಾದದ್ದು. We have to see in the church what is happening, who is coming, who is not. We have to see the things. ಇನ್ವಾಲ್ವ್ ಆಗಬೇಕು ನಾವು. We have to involve in the things. ಹಲ್ಲೆಲೂಯಾ. Hallelujah. ಸೇವೆಯ ಕಾರ್ಯಗಳಿಗೆ ಇನ್ವಾಲ್ವ್ ಆಗಬೇಕು ನಾವು. We have to involve ourselves in the ministry. ಕೆಲವೊಬ್ಬರು ನಮ್ಮ ಹಿಂದಕ್ಕೆ ಇಳಿಯಲಿಕ್ಕೆ ಪ್ರಯತ್ನ ಮಾಡಬಹುದು. Some people have taken some people back. ಹಿಂದಕ್ಕೆ ಇಳಿಯುವುದು ದೇವರ ಆತ್ಮನ ಕಾರ್ಯ ಅಲ್ಲ, It is not the work of the Holy Spirit. ಸೈತಾನನ ಕಾರ್ಯವಾಗಿದೆ. It is the work of Satan. ದೇವರ ಆತ್ಮನ ಎನ್ಕರೇಜ್ ಮಾಡ್ತಾನೆ, ಮುಂದೆ ಹೋಗುವಾಗ ಎನ್ಕರೇಜ್ ಮಾಡ್ತೇವೆ, ಹೋಗಿ ಬ್ರದರ್ ಸಿಸ್ಟರ್ ಹೋಗಿ ಮಾಡಿ ಎಂಬುದಾಗಿ ಹೇಳ್ತಾನೆ. The Holy Spirit is encouraging everyone. He is not taking ಹಿಂದಕ್ಕೆ ಇಳಿದು ಸೈತಾನನ ಆತ್ಮವಾಗಿದೆ. If someone is pulling you back, it is the work of the ಯಾರು Satan. ನಮ್ಮ ಹಿಂದಕ್ಕೆ ಕೇಳಿದ್ರು ಅವರಿಗೆ ಕಿವಿ ಕೊಡಬಾರದು. ನಾವು ಇಷ್ಟೇ ಕ್ಲೋಸ್ ಇದ್ರು ಅವರಿಗೆ ಕಿವಿ ಕೊಡಬಾರದು, ಇಲ್ಲ ನಮಗಿರುವುದನ್ನು ಕಳ್ಕೊಳ್ತೇವೆ ನಾವು. Whoever is pulling us back, we should not listen to them. ಅಲ್ಲಲ್ಲಿಯ Hallelujah. ನಾವು ಸ್ವಾರ್ಥಿಗಳಾಗಿರಬಾರದು. We should not be selfishness. ಸಭೆಯಲ್ಲಿ ಸೇವೆಯಲ್ಲಿ ದೇವರ ಕಾರ್ಯಗಳಲ್ಲಿ ಯಾವತ್ತೂ ನಾವು ಸ್ವಾರ್ಥಿಗಳಾಗಿರಬಾರದು. In church, in ministry, in God's work, we should not be selfish ourselves. ಅಲ್ಲಲ್ಲಿಯ Hallelujah. ಅಲ್ಲಲ್ಲಿಯ Hallelujah. ಪ್ರಿಯರೇ, ನಮ್ಮ ಮಿಸಸ್ ರೇಚರ್ಗೆ ಪ್ರೆಗ್ನೆಂಟ್ ಇರುವಾಗ ನಾನು ಸೇವೆಗೆ ಹೋಗ್ತಾ ಇದ್ದೆ. Dear people, ಬಬ್ಬಂಕಲ್ಲೆಲ್ಲ ಸಾಕ್ಷಿ ಇದ್ದಾರೆ, ಇಲ್ಲಿ ಆರಂಭದಲ್ಲಿದ್ದವರು ಸಾಕ್ಷಿ ಇದ್ದಾರೆ. when my wife was pregnant to Rechu, I was going for the ministry. ಆರಂಭದಲ್ಲಿ 3 ತಿಂಗಳು ಕೂಡ ನಾನು ಹೊರಗಡೆ ಇದ್ದಂತ ಸನ್ನಿವೇಶ ಇತ್ತು. In the beginning, 3 months also, I was not here, outside. ಆ ಟೈಮಲ್ಲಿ ಮೊಬೈಲ್ ಸಮೇತ ಸರಿಯಾದ ಇದು ಇರಲಿಲ್ಲ, ಮೊಬೈಲ್ ಇರಲಿಲ್ಲ ಆ ಟೈಮಲ್ಲಿ. Yeah, in that time there was no mobile also. ಅವಾಗ ಪೇಜರ್ ಎಲ್ಲ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. In that time there was pager. ನಾನು ನನ್ನ ಹೆಂಡತಿಯ ಮುಖ ನೋಡೋದಕ್ಕೆ ತವಕಪಡುವಂತ ಒಂದು ಸನ್ನಿವೇಶ ಇತ್ತು. In that time I was eager to see my wife's ಅಲ್ಲಲ್ಲಿಯ face. ನಮ್ಮ ಸೇವೆಯಲ್ಲಿ ತ್ಯಾಗ ಇಲ್ಲದೆ ನಾವು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. If there is no humbleness in our there is no sacrifice, we cannot go ಮಗಳು forward. ಚಿಕ್ಕದಿರಿಷ್ಟು ಮಗು ಇರುವಾಗ ಇಬ್ಬರನ್ನು ಬಿಟ್ಟು ನಾನು ಹೋಗ್ತಾ ಇದ್ದೆ. When my daughter was very small, I left both of them and I was going for ministry. Hallelujah. Hallelujah. ಆ ರೀತಿಯಲ್ಲಿ ಸೇವೆ ಮಾಡಿಕೊಂಡು ಇಲ್ಲಿ ಸೇವೆ ನಡೆಸಲಿಕ್ಕೆ ದೇವರು ಸಹಾಯ ಮಾಡಿದ. In that time I was doing that ministry and God is leading me today also. Hallelujah. Hallelujah. ನಮ್ಮಲ್ಲಿರುವಂತದ್ದನ್ನು ಮೊದಲು ನಾವು ಸೇವೆ ಕೊಡಬೇಕು. Whatever we have to give to the ministry first. ನಂತರ ಇನ್ನೊಬ್ಬರಿಗೆ ನಾವು ಕೊಡುವುದಕ್ಕೆ ಹೇಳಬಹುದು. After that we can tell to others to give. ಅಲ್ಲಲ್ಲಿಯ ಅದು ನಮಗೆ ಆಶೀರ್ವಾದ ಆಗಿರುತ್ತದೆ. This is a blessing for us. ಅಲ್ಲಲ್ಲಿಯ Hallelujah. ಅದು ನನ್ನ ಕಣ್ಣಲ್ಲಿ ನಾನು ಕಂಡಿದ್ದೆ, ಅನುಭವಿಸಿದ್ದೆ ನಾನು. This is what I have seen and I have experienced that. ಹಲ್ಲೆಲೂಯಾ. Hallelujah. ಆದ ಕಾರಣ ನಮ್ಮ ಜೀವಿತದಲ್ಲಿರುವ ಸ್ವಾರ್ಥತೆಯನ್ನು ನಾವು ತೆಗೆದು ಹಾಕುವುದಕ್ಕೆ ನಾವು ಸಿದ್ಧರಾಗಿರಬೇಕು. That's why whatever jealous in our heart, we have wanted to ನೋಟ್ remove ಜಲಸಿ, it. ಸ್ವಾರ್ಥ. Selfishness, yeah. ಹಲ್ಲೆಲೂಯಾ. Hallelujah. ಓಕೆ, ಮುಂದೆ ಹೋಗುವ. 2 Corinthians 12 ಗೆ ನಾವು ಬರುವ. 2 Corinthians 12 verse 20. ದ್ವೇಷ, ಸ್ವಾರ್ಥ ಬುದ್ಧಿ, ಚಾಡಿ ಹೇಳುವುದು, ಹಲ್ಲೆಲೂಯಾ. ಮತ್ತೆ ಜಗಳ, ಹೊಟ್ಟೆ ಕಿಚ್ಚು, ಮತ್ತೆ ದ್ವೇಷ ನಾವು ಮರೆತಿದ್ದೇವೆ. ದ್ವೇಷ 4ನೇದಾಗಿ ಏನಾಗಿದೆ? ದ್ವೇಷ, ಇನ್ನೊಬ್ಬರನ್ನು ದ್ವೇಷ ಮಾಡುವಂಥದ್ದು. The hatred. ಓಕೆ, ಇನ್ನೊಬ್ಬರು ಹಾಗೆ ಮಾಡುವುದು, ದ್ವೇಷ ಮಾಡುವಂಥದ್ದು. We are hating others. ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಹಗೆತನ ಎಂಬಂತ ಸ್ವಭಾವ ಬರದಿರುವುದಕ್ಕಾಗಿ ಪ್ರಯತ್ನ ಮಾಡಬೇಕು. We should not hate others. In a believer, there should not be hatred. ಅವರನ್ನು ಕ್ಷಮಿಸಿ ಅಂತ ಹೇಳುವಾಗ ಕ್ಷಮಿಸಲಿಕ್ಕೆ ಸಿದ್ಧರಾಗಿರುವುದಿಲ್ಲ. If they are asking forgiveness, we should be ready for forgiveness. ನಮಗೆ ಕೆಲವೊಂದು ಸಮಯಗಳಲ್ಲಿ ಯಾರಿಂದ ನೋವು ಬಂದಿರಬಹುದು. In sometimes we get some pain from others. ಕೆಲವೊಂದು ಸಮಸ್ಯೆಗಳು ಆಗಿರಬಹುದು. Some problems has come. ನಾವು ಕ್ಷಮಿಸುವುದಕ್ಕೆ ಸಿದ್ಧರಾಗಿರಬೇಕು. Should be ready for forgiveness. ಅದು ನಾವು ಅನೇಕ ಸಲ ಅದು ನಮ್ಮಲ್ಲಿರುವಂತ ಕಹಿ ಅದು ದ್ವೇಷವಾಗಿ ಮಾರ್ಪಡುತ್ತದೆ. Sometimes this will lead to another thing. ಅದು ನಮ್ಮ ಸ್ವಸ್ಥತೆಯನ್ನು, ನಮ್ಮ ಆರೋಗ್ಯವನ್ನು ಅದು ತಡೆಯುವಂತದಾಗಿರುತ್ತದೆ. This is going to take our health also. ಮೊನ್ನೆ ನಡೆದಂತ ಒಂದು ಘಟನೆ ನಾನು ನಿಮಗೆ ತಿಳಿಸಿದೆ. I already told ಒಂದು ಸಭೆಯಲ್ಲಿ ಒಂದು ಸಹೋದರಿ ಇದ್ದರು, ಅವರು ಲೀಡರ್ ಆಗಿದ್ರು ಎಂಬುದಾಗಿ ನಾನು ಮೊನ್ನೆ ವಾಕ್ಯದಲ್ಲಿ ಹೇಳಿದ್ದೆ. ನಾನು I have told in Friday's message, there was one sister in one church. ಅವರ ಗಂಡ ಅವರನ್ನು ಬಿಟ್ಟು, ಅವ್ರ ಮಕ್ಕಳನ್ನು ಬಿಟ್ಟು ಬೇರೆಯವರ ಜೊತೆ, ಬೇರೆ ಒಂದು ಹೆಂಗಸಿನ ಜೊತೆ ಓಡಿ ಹೋದರು.
her husband left her and he went to with another woman. ಇದರಿಂದಾಗಿ ಅವರು ತುಂಬಾ ಒಂದು ನೋವಿಗೆ ವೇದನೆಗೆ ಒಳಪಟ್ಟರು. Yeah, she has going through many pain in her life. ನಾನು ಸ್ವಲ್ಪ ಸಮಯ ಅವರಿಗೆ ಪ್ಯಾರಲೈಸ್ ಆಯ್ತು, ಪಾರ್ಶ್ವವಾಯು ರೋಗ ಬಂತು. After some time this lady underwent paralysis. ಅವರ ಪಾಸ್ಟರ್ ಅವರ ಹತ್ರ ಮಾತಾಡುವಾಗ ಒಂದು ಮಾತನ್ನು ಅವರು ಹೇಳಿದ್ರು, The pastor came to see her and he told her ನೀನು one thing, ಕ್ಷಮಿಸಬೇಕು, you have to forgive your husband. ನಾನು ಕ್ಷಮಿಸುವುದ್ರ ಹಾಗೆ ಮಾಡ್ತೇನೆ ಎಂಬುದಾಗಿ ಹೇಳಿದ್ರು ಅವರು. She told, I am not going to forgive him. ಅಷ್ಟು ನೋಯಿಸಿದ ನನಗೆ ಅವರು, That much pain he has given to me. ಅದೇ ಅವರು ಆರಾಮವಾಗಿದ್ದಾರಲ್ಲ ಅಂತ ಹೇಳಿದ್ರು ಅವರು. But this lady told, but he is happy there. ಸಮಸ್ಯೆಗಿರುವುದು ನಿನಗೆ, You have the problem. ನೀನು ಆರೋಗ್ಯವಾಗಿರ್ಬೇಕಾದ್ರೆ ನೀನು ಅವರು ಕ್ಷಮಿಸಬೇಕು. If you want your health back, you have to forgive him. ಅವತ್ತು ಆ ಸಹೋದರಿ ಅವರು ಕ್ಷಮಿಸುವ ದೇವರು ಕೃಪೆ ಕೊಟ್ಟ ನಂತರ ಅವರಿಗೋಸ್ಕರ ಗಂಡನಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು. Yeah, the God helped her to forgive his husband and she also prayed for her husband. ಕೆಲವೇ ದಿವಸದ ನಂತರ After few days, ಪಾಸ್ಟ್ ಅವರ ಬಾಗಿಲನ್ನು ಒಬ್ಬರು ತಡ್ತಾ ಇದ್ದಾರೆ. pastor's door, someone is knocking. ಪಾಸ್ಟ್ ಹೋಗಿ ಡೋರ್ ಓಪನ್ ಮಾಡಿದ್ರು. The pastor opened the door. ಒಂದು ಅಪರಿಚಿತ ಗಂಡಸಿದ್ದಾರೆ ಮತ್ತು ಈ ಸಹೋದರಿ ಒಟ್ಟಿಗಿದ್ದಾರೆ. This lady and another man with this ಇವರು lady. ವೀಲ್ ಚೇರ್ ಧರಿಸಿ ಅವ್ರನ್ನ ನಡಿಲಿಕ್ಕೆ ಆಗ್ತಾ ಇಲ್ಲ. She cannot walk ಅವ್ರ ಪಾರ್ಶ್ವವಾಯು ರೋಗವಾಗಿತ್ತು ಅವರಿಗೆ. because she underwent paralysis. ಅವ್ರು ಒಳಗೆ ಕರೆಸಿದ್ರು. The pastor called them inside. ಮತ್ತೆ ಗಂಡನ ಕೇಳಿದ್ರು ಏನು ಹೇಳ್ಬೇಕು ಹೇಳು ಎಂಬುದಾಗಿ. And this lady told her husband, what you want to tell to the pastor, you ನನ್ನ tell. ಹೆಂಡತಿ ಮಕ್ಕಳಿಗೆ ನಾನು ಮೋಸ ಮಾಡಿ ಇನ್ನೊಂದು ಸ್ತ್ರೀಯೊಟ್ಟಿಗೆ ಓಡಿ ಹೋದೆ. This husband told, I took my wife and I left with another ನಾನು woman. ತಪ್ಪು ಮಾಡಿದ್ದೇನೆ. Yeah, I did a mistake. ಕಳೆದ ಕೆಲವು ದಿವಸಕ್ಕೆ ನನಗೆ ಸಮಾಧಾನವೇ ಇರಲಿಲ್ಲ. Past few days I don't have peace in my mind. ನಾನು ಆತ್ಮಹತ್ಯೆ ಮಾಡ್ಕೊಂಡು ಸಾಯಬೇಕೆಂದು ನಿರ್ಧಾರ ಮಾಡಿದೆ. I wanted to hang myself and I wanted to die. ಕೊನೆಗೆ ಈ ಚರ್ಚಿನ ನೆನಪು ಬಂತು ನನಗೆ. At last, I remembered the church. ಒಂದು ಸಲ ಸಭೆಗೆ ಹೋಗ್ತೇನೆ, ಅಲ್ಲಿ ಏನಾದ್ರು ಸಮಾಧಾನ ಸಿಕ್ಕಿದ್ರೆ ಓಕೆ, ಇಲ್ಲದೆ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತ ನಿರ್ಧಾರ ಮಾಡಿದೆ. He thought himself, one time I will go to the church. If I get some peace there, I will be there. ಈ Otherwise, ಚರ್ಚಿಗೆ ಅವರು ಬಂದ್ರು. he came to the church. ದೂರದಲ್ಲಿ ವೀಲ್ ಚೇರ್ ಕೂತು ಆರಾಧಿಸುವ ತನ್ನ ಪತ್ನಿಯನ್ನು ಕಂಡ್ರು. He came to the church and he seen his wife. She is praying sitting in the wheelchair. ಹೋಗಿ ಅವರ ಬಳಿ ಕ್ಷಮಾಪಣೆ ಕೇಳಿಕೊಂಡ್ರು. He went to her and he asked forgiveness. ಅವರ ಹೆಂಡತಿ ಅವರು ಕ್ಷಮಿಸಿದ್ರು. The wife forgave her husband. ಕೆಲವೇ ದಿವಸ ನಂತರ ಆ ಸಹೋದರಿಗೆ ಪರಿಪೂರ್ಣ ಸೌಖ್ಯವಾಯಿತು ಮತ್ತು ಇವತ್ತು ದೇವರ ಸೇವೆ ಅವರು ಮಾಡ್ತಾ ಇದ್ದಾರೆ. After only few days, this lady, she got okay and they both started their ministry. ದ್ವೇಷ, ಹಗೆತನ, ಹೊಟ್ಟೆ ಕಿಚ್ಚು ಸ್ವಭಾವಗಳು ನಮ್ಮ ಜೀವಿತದ ಆಶೀರ್ವಾದವನ್ನು ತಡೆಯುವಂತದ್ದಾಗಿದೆ. This jealousy, hatredness, the blessing, these things stop our blessing to our life. ಕ್ಷಮಿಸಿದ್ರೆ ನಾವು ಫ್ರೀ ಆಗುತ್ತೇವೆ. If we forgive, we are free. ಕ್ಷಮಿಸಿ ಅವರನ್ನು ಪ್ರೀತಿ ಮಾಡಬೇಕು. We have to forgive and we have ಆ to ವ್ಯಕ್ತಿಗಳ love. ಆಶೀರ್ವಾದಕ್ಕೆ ಮಾನಸ ರಕ್ಷಣೆಗೆ ಪ್ರಾರ್ಥಿಸಬೇಕು. We have to pray for the others' blessings. ದಯಮಾಡಿ ನಿಮ್ಮ also. ನೋಯಿಸಿದ ವ್ಯಕ್ತಿಗಳಿಗೆ ವಿರೋಧವಾಗಿ ಪ್ರಾರ್ಥನೆ ಮಾಡಬೇಡಿ. Whoever is given you pain and some problems, do not pray against them. ಯಾರನ್ನು ಶಪಿಸಿ ಪ್ರಾರ್ಥಿಸಬೇಡಿ. Do not curse anybody and pray for them. ಒಂದು ಉದಾಹರಣೆ ಹೇಳಬೇಕಾದ್ರೆ ಲೂಕ್ ಚಾಪ್ಟರ್ 9 ನಲ್ಲಿ 51 to 57 ವಾಕ್ಯ 56 ವಾಕ್ಯ ಓದುವುದಾದರೆ, Luke chapter 9 verse 51 to 56. ಯೇಸು ಸ್ವಾಮಿ ಯೆರೂಸಲೇಮಿಗೆ ಹೋಗುವಂತ ಒಂದು ಸಂದರ್ಭ, ಸಮಾರ್ಯ ದಾಟಿ ಹೋಗಬೇಕಾಗಿತ್ತು. Jesus was going to the Jerusalem and on the way he need to pass by Samaria. ಸಮಾರ್ಯದವರು ಯೇಸುವನ್ನು ಅಂಗೀಕಾರ ಮಾಡಲಿಲ್ಲ. The Samaritans, they were not accepted Jesus. ಇದರಲ್ಲಿ ಪೇತ್ರನು ಹೇಳ್ತಾನೆ, ಬೆಂಕಿ ಬಿದ್ದು ಆಕಾಶ ಇವರೆಲ್ಲ ನಾಶ ಮಾಡಬೇಕಂತ ಪ್ರಾರ್ಥಿಸಲಾ ಎಂಬುದಾಗಿ. Peter was telling to Jesus that the fire come down from heaven and let these all people destroy. ಯೇಸು ಪೇತ್ರನನ್ನು ಗದರಿಸಿ ಕೊನೆಗೆ ಹೇಳ್ತಾ, ಎಂತ ಆತ್ಮಕ್ಕೆ ನೀವು ಅಧೀನರಾಗಿದ್ದೀರೆಂಬುದು ಹೀಗೆ ತಿಳ್ಕೊಳ್ಳಿ ಎಂಬುದಾಗಿ ಎಚ್ಚರಿಸುವುದನ್ನು ನೋಡ್ತೇವೆ. But Jesus turned and rebuked them. ಯಾರನ್ನು ಶಪಿಸಿ ಪ್ರಾರ್ಥಿಸಬೇಡಿ. Do not curse anybody and pray. ಅವರ ಮಾನಸಾಂತರಕ್ಕೆ ಪ್ರಾರ್ಥಿಸಿರಿ. Pray for their repentance. ಅವರ ರಕ್ಷಣೆಗೆ ಪ್ರಾರ್ಥಿಸಿರಿ. Pray for their salvation. ಅವರ ತಪ್ಪಿನ ಅರಿವು ಆಗುವುದಕ್ಕೆ ಪ್ರಾರ್ಥಿಸಿರಿ. Pray for their the whatever the mistakes. Yeah, pray for their whatever mistakes they are doing. Pray for that. ಖಂಡಿತವಾಗಿ ದೇವರು ಅವರ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ. Really, God is going to do great things in their life. ಅಲ್ಲ, ಓಕೆ, ಮುಂದೆ ಹೋಗುವ. 2 Corinthians 12 ಚಾಪ್ಟರ್. ದ್ವೇಷ, ಮೊದಲನೇದಾಗಿ ಜಗಳ, ನಂತರ ಹೊಟ್ಟೆ ಕೆಚ್ಚು, ದ್ವೇಷ, ಸ್ವಾರ್ಥ ಬುದ್ಧಿ, 5ನೇದಾಗಿ ಚಾಡಿ ಹೇಳುವಂತದ್ದು. The fifth thing is gossip. ಏನ್ ಹೇಳುವುದು? ಚಾಡಿ, ಒಬ್ಬರ ಚಾಡಿ ಇನ್ನೊಬ್ಬರಿಗೆ ಹೇಳುವಂತದ್ದು. The gossiping. ಚಾಡಿಯಲ್ಲಿ ಅನೇಕ ತಪ್ಪುಗಳು ನಡೀತದೆ. There are many Hallelujah. mistakes happening in gossip. ಕೆಲವರಿಗೆ ಇನ್ನೊಬ್ಬರ ಕುರಿತು ಮಾತಾಡೋದು ಭಾರಿ ಇಷ್ಟ.
Some people, they are gossiping about others. It's their ಎಷ್ಟು habit. ನಿಮ್ಮ ನಾಲಿಗೆಯನ್ನು ನೀವು ಭದ್ರವಾಗಿ ಕಾಪಾಡಿಕೊಳ್ತೀರೋ ಅಷ್ಟು ಅಭಿಷೇಕ ಕಾಪಾಡಿಕೊಳ್ತೀರಿ. How much you are, controlling your tongue, that much blessing, abhishek, anointing, that much anointing you will going to get. ಹಲ್ಲೆಲೂಯಾ. ಸುಮ್ಮನೆ ಆಡುವ ಮತ್ತಾಯ 13:36 ವಾಕ್ಯದ ಓದ್ತೇವೆ. ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿಗೂ ನ್ಯಾಯ ತೀರ್ಪಿನ ದಿನದಲ್ಲಿ ನಾವು ಲೆಕ್ಕ ಕೊಡಬೇಕು. Matthew 13:20 says, 36. sorry, Hallelujah. Matthew 13:36 says, the things we are going to, talk, then he'll, 36. 12:36 ಸಾರಿ 12:36. But I tell you that men will have to give account on the day of judgment for every careless word they have spoken. ಆಮೆನ್. ಎಫೆಸ 4:29 ಏನು ಹೇಳ್ತದೆ? ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಬರಬಾರದು. Ephesians 4:29 says, there is no wrong word should come out of your mouth. ಕೆಲವೊಬ್ಬರ ವಿತ್ತು ಮಾತಾಡುವಾಗ ನಾವು ಯಾವ ರೀತಿ ಮಾತಾಡ್ತೇವೆ? How we are speaking, when we are speaking about others, how we are going. ತಪ್ಪೋರಿಸಿ ಮಾತಾಡುವುದು, ದೂಷಿಸಿ ಮಾತಾಡುವುದು, ನಿಂದಿಸಿ ಮಾತಾಡುವುದು. We are, ಬ್ಲೇಮಿಂಗ್. we are blaming others and we Hallelujah. talk about their mistakes. ಪ್ರೈಸ್ ಗಾಡ್. Praise God. ಹೇಗೆ ಮಾತಾಡ್ತೇವೆ ನಾವು? How we are going to talk. ಇನ್ನೊಬ್ಬರ ಕುರಿತು ನಮಗೆ ಯಾಕೆ ಬೇಕು? Why we need to talk about others. 4 ಜನ ವಿಶ್ವಾಸ ಸೇರಿದಾಗ ಪ್ರಾರ್ಥನೆ ಮಾಡ್ತೀರಾ? ವಾಕ್ಯದ ಕುರಿತು ಒಬ್ಬರಿಗೂ ಎನ್ಕರೇಜ್ ಮಾಡ್ತೀರಾ? ಅಥವಾ ನೀವು ಚಾಡಿ ಮಾತನ್ನು ಮಾತಾಡ್ತೀರಾ? ನೀವೇ ತಿಳ್ಕೊಳ್ಳಿ. How, if 4 believers come together, what we are doing? Are we praying or we are talking about others? We are telling about others, or what we are doing? ದಾನಿಯೇಲ ಏನು ಮಾಡ್ತಾ ಇದ್ದ? What Daniel was doing? ದಾನಿಯೇಲನಿಗೆ ಇನ್ನೂ ಮೂವರು ಆತನಿಗೆ ಪ್ರಾರ್ಥನಾ ಸ್ನೇಹಿತರಿದ್ದರು. Daniel had 3 other people. They are the prayer warriors with him. ಹನಾನ್ಯ, ಅಜಾರ್ಯ, ಮಿಶಾಯೇಲ. Ananiah, Azariah and Mishael. ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುದಾಗಿ ಅವರ ಹೆಸರು ಮುಂದಿನ ದಿನಗಳಲ್ಲಿ ಬದಲಾಯಿತು. Shadrach, Meshach, Abednego, it was their previous names and it changed to this names. ಸಂಕಟದ ಸಮಯದಲ್ಲಿ ಅವರು ಮೊಣಕಾಲೂರಿದಾಗ ದೇವರು ಅವರಿಗೆ ಉತ್ತರ ಕೊಟ್ಟರು. When in the time of ನಾವು ಒಂದು ವಿಶ್ವಾಸಿಗೆ ಫೋನ್ ಮಾಡಿ ಏನು ಮಾತಾಡ್ತೇವೆ? what we are talking with another believer, we are calling ಬೇರೆ them. 3-4 ವಿಶ್ವಾಸ ಸೇರಿದಾಗ ನಾವು ಏನು ಮಾತಾಡ್ತೇವೆ? In front of other 2-3 believers, what we are doing? ಒಬ್ಬರು ಎನ್ಕರೇಜ್ ಮಾಡುವಂತ ಮಾತುಗಳ ನಮ್ದು? Are we encouraging them, others? ಇನ್ನೊಬ್ಬರ ಕುರಿತು ಒಳ್ಳೆದು ಮಾತಾಡ್ತಾ ಇದ್ದೇವೆ ನಾವು? Are we talking about good things about others? ಮತ್ತೆ ಇಲ್ಲಿ ಅಭಿಷೇಕ ಬರುದು, ಅಭಿಷೇಕ ಇಲ್ಲಿ ಇರ್ತದೆ ಅಭಿಷೇಕ. So where is the anointing then? ನಮ್ಮ ಮಾತೇ ಸರಿ ಇಲ್ಲದಿದ್ರೆ ಅಭಿಷೇಕ ಎಲ್ಲಿ ನಿಲ್ತದೆ? If our words are not good, then how the anointing will ಎಫೆಸ come? 4:30 ಹೇಳ್ತದೆ, ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿ. In Ephesians 4:30 says, do not grieve the Holy Spirit of God. ಚಾಡಿ ಮಾತು ಇನ್ನೊಬ್ಬರ ಕುರಿತು ಮಾತಾಡಾಗ ಪವಿತ್ರಾತ್ಮ ಸಂತೋಷ ಪಡ್ತಾನ? When we gossiping about others, is Holy Spirit is happy? ಯಾಕೆ ನಾವು ನಮ್ಮ ಅಭಿಷೇಕ ಕಾಪಾಡಿಕೊಳ್ಳಬಾರದು? Why we are not maintaining our anointing? ಹಲ್ಲೆಲೂಯಾ. Hallelujah. ಎಫೆಸ 4:29 ಏನು ಹೇಳ್ತದೆ? What Ephesians 4:29 says? ನಿಮ್ಮ ಬಾಯಿಯಿಂದ ಯಾವ ಕೆಟ್ಟ ಮಾತು ಬರಬಾರದು. Do not let any unwholesome talk come out of your mouth. ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತ ಮಾತು ಕೇಳುವರ ಹಿತಕ್ಕಾಗಿ ಮಾತ್ರ ಆಡಿರಿ. But only what is helpful for building others up according to their needs, that it may benefit those who listen. ನಾವು ಇನ್ನೊಬ್ಬರಿಗೆ ಎನ್ಕರೇಜ್ ಮಾಡಬಾರದು. ಒಂದೊಬ್ಬರ ಕುರಿತು ಮಾತಾಡುವಾಗ, ದೂಷಿಸುವಾಗ, ತಪ್ಪೊರಿಸುವಾಗ ನಾವು ಕೇಳಲಿಕ್ಕೆ ಹೋದ್ರೆ ಅವರಿಗೆ ಇನ್ನೂ ಎನ್ಕರೇಜ್ ಮಾಡ್ತೇವೆ ಎಂಬುದಾಗಿ ಅರ್ಥ, ಪ್ರೋತ್ಸಾಹಿಸ್ತೇವೆ. When someone is talking about, gossiping about others, if you are going and listening that, what they are thinking, that we are encouraging them. ಅವರ ಪಾಪದಲ್ಲಿ ನಾವು ಪಾಲುಗಾರರಾಗ್ತೇವೆ. We are taking their sin also with us. ಹಲ್ಲೆಲೂಯಾ. Hallelujah. ಅವರು ಗದರಿಸಬೇಕು ನಾವು. We should, ಅಥವಾ ಡಿಸ್ಟೆನ್ಸ್ ಇಟ್ಕೊಳ್ಬೇಕು. ಇಲ್ಲ ನಮ್ಮ ಪರಿಶುದ್ಧತೆ ಹಾಳು ಮಾಡ್ಕೊಳ್ತೇವೆ ನಾವು. we have to keep a distance with them. Otherwise we are going to, ಹಲ್ಲೆಲೂಯಾ. Hallelujah. ಓಕೆ, ಒಂದು ವಾಕ್ಯ ನಿಮ್ಗೆ ಹೇಳ್ತೇನೆ. 2 ತಿಮೋಥಿ 2:21, 2 ತಿಮೋಥಿ 2:21. 2 Timothy 2:21 says, ನಾನು ಇಲ್ಲಿ ಇನ್ನೂ ಸಬ್ಜೆಕ್ಟ್ ಗೆ Those who ಬರಲಿಲ್ಲ. eagerness themselves from the latter will be instruments for special purposes, made holy, useful to the master, and prepared to do any good work. ನೋಡಿ, ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು, ಎಲ್ಲರಡಿ ಹೀನ ನಡತೆಯುಳ್ಳವರ ಸಹವಾಸ ಬಿಟ್ಟು, say everyone,
ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿ ದೇವರು ಉಪಯೋಗಿಸಬೇಕಾ, ಎಷ್ಟು ಜನ ಬಯಸಿನ ದೇವರನ್ನು ಉಪಯೋಗಿಸಬೇಕೆಂಬುದಾಗಿ. How many people will think that God has to use me? ವರ್ಷಗಳಿಂದ ದೇವರು ಈ ಸಭೆ ಜೊತೆ ಮಾತಾಡ್ತಿದ್ದಾನೆ ಉಜ್ಜೀವನದ ಕುರಿತಾಗಿ. With many years God is speaking to this church with the revival. ಉಜ್ಜೀವನದ ಗುರುತು ಈಗಾಗಲೇ ಕಾಣ್ತಾ ಇದ್ದೇವೆ, ಅನೇಕ ಮಾರ್ಗ ಅದಕ್ಕಾಗಿ ಈಗ ತೆರೀತಾ ಬಂದಿದ್ದಾನೆ ದೇವರ ಆತ್ಮನು. We can see the signs of revival in this church. ವೈಯಕ್ತಿಕವಾಗಿ ನಾವು ಎಷ್ಟು ಸಿದ್ಧರಾಗಿದ್ದೇವೆ, And ourselves, how much we are prepared for this. ಅದೇ ಮಾತಾಡಿದೆ ಮಾತು, ಅದೇ ಮಾಡಿದೆ ಪಾಪ. ಹಾಗಾದ್ರೆ ಎಲ್ಲಿ ಪವಿತ್ರಾತ್ಮನಿಗೆ ಅವಕಾಶ ಇದೆ ಕಾರ್ಯ ಮಾಡಲಿಕ್ಕೆ? Same thing, what we are talking is doing the same thing. Then where is the time to Holy Spirit to do the works? ವಾಕ್ಯ ಓದುವ. ಹೀಗಿರಲಾಗಿ ಓದಿ, ಯಾರಾದ್ರು ಓದಿ. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. ಆಮೆನ್, ಹಲ್ಲೆಲೂಯಾ. Hallelujah. ದೇವರು ನಮ್ಮನ್ನು ಉಪಯೋಗಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. God is going to use us. ಆದ್ರೆ ಅವನ ಕೈಯನ್ನು ನಮ್ಮ ಪಾಪಗಳ ಮೂಲಕ ತಡೆಯುತ್ತಾ ಇದ್ದೇವೆ ನಾವು. But we are with our sins we are going to stop his hand. ಪ್ರಾರ್ಥನೆ ಮಾತ್ರ ಒಂದೇ ಇದು ಉಜ್ಜೀವನಕ್ಕೆ ಇದಲ್ಲ. Prayer is not only taking us to revival. ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು. We have to prepare ourselves. ನಮ್ಮನ್ನು ನಾವು ಎಲ್ಲ ಪಾಪದಿಂದ ಶುದ್ಧೀಕರಿಸಿಕೊಳ್ಳಬೇಕು. We have to clean ourselves from all the sins. ಎಕ್ಸೋಡಸ್ ಚಾಪ್ಟರ್ 3:5 ಅಲ್ಲಿ ಅವತ್ತು ಮೋಶೆಗೆ ಮಿದ್ಯಾನರ ಬೆಟ್ಟದಲ್ಲಿ ಉರಿಯುವ ಪೊದೆಯ ಮುಂದೆ ದೇವರೇನು ಹೇಳಿದ? ನಿನ್ನ ಕೆರೆಗಳನ್ನು ಬಿಚ್ಚು, ನೀನು ನಿಂತಿರುವಂತ ಭೂಮಿ ಪರಿಶುದ್ಧ ಭೂಮಿ. What God says in Exodus 3:5 to Moses was, the place where you are standing, it is a holy place. Remove your shoes. ಅದೇ ರೀತಿಯಲ್ಲಿ ಜೋಶುವ 3:5 ಬರುವಾಗ, ಜೋಶುವ 3:5 ಬರುವಾಗ, Same way we come to Joshua 3:5. ಮುಂದೆ ಯೋರ್ದಾನ್ ನದಿ ನಿಂತಿದೆ. There is Jordan river in the front. ಅದರ ನಂತರ ಎರಿಕೋ ಕೋಟೆ ಇದೆ. After that there is a Jericho wall. ಆಯಿ ಎಂಬಂತ ಊರಿನ ಜನರಿದ್ದಾರೆ. And there is people also. ಸವಾಲುಗಳು ಭಯಂಕರ. There is many questions in front of him. ದೇವರು ಏನು ಹೇಳ್ತಾ ಇದ್ದಾನೆ ಜೋಶುವನಿಗೆ? ಓದಿ ವಾಕ್ಯವನ್ನು. What God is going to say Joshua there. ಓದಿ ವಾಕ್ಯ. ಯೋಶುವನು ಜನರಿಗೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂದು ಹೇಳಿದನು. Joshua told the people, consecrate yourself, for tomorrow the Lord will do amazing things among you. ದೇವರು ಅದ್ಭುತ ಮಾಡಬೇಕಾ? The God has to do the amazing ನಮ್ಮನ್ನು things. ಶುದ್ಧಿ ಮಾಡಿಕೊಳ್ಳಬೇಕು. We have to prepare ourselves. ನಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳಬೇಕು. We have to make holy ourselves. 1 Corinthians 15:32 ವಾಕ್ಯ ಹೇಳ್ತದೆ. 1 Corinthians 15:32 says, 15:32 15:32 says, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಓದಿ. ಓಕೆ, 33 ವಾಕ್ಯ 33 ಓದಿ. do not be misled. Bad company corrupts good character. ಇಂಗ್ಲಿಷ್ ಓದಿ. ಮೋಸ ಹೋಗಬೇಡಿರಿ, ದುಸ್ಸಾಹಸವು ಸದಾಚಾರವನ್ನು ಕೆಡಿಸುತ್ತದೆ. ದುಸ್ಸಾಹಸವು ಸದಾಚಾರ ಕೆಡಿಸುತ್ತದೆ. Bad company corrupts good character. ಒಬ್ಬರು ಹೀಗೆ ಹೇಳಿದ್ರಂತೆ, One person says like this, ನಿನ್ನ ಸ್ನೇಹಿತ ಯಾರಂತ ಹೇಳು, ನೀನು ಯಾರಂತ ಹೇಳ್ತೇನೆ ನಾನು. tell me who is your friend and I will tell you who you are. ಇಂಪಾರ್ಟೇಷನ್ ಎಷ್ಟು ಜನ ನಂಬುತ್ತೀರಿ? ವರ್ಗಾವಣೆ impartation. How many people you are going to believe that there is impartation? ಇಂಪಾರ್ಟೇಷನ್ ವರ್ಗಾವಣೆ ಆಗುವಂತ. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಜೊತೆ ಎಷ್ಟು ಸಮಯ ಕಳೆದ ಆತನಲ್ಲಿದ್ದದ್ದು ನಮ್ಮಲ್ಲಿ ಅದು ಬರುವಂತದ್ದಾಗಿರ್ತದೆ. Same way the impartation, what another person has, same thing is going to come with you also. ದೂಷಿಸುವುದು, ನಿಂದಿಸುವುದು, ತಪ್ಪೋರಿಸುವುದು, ಚಾಡಿ ಮಾತಾಡುವುದು, ಇದು ನಮಗೆ ಬೇಕಾ? ಅಥವಾ ಪರಿಶುದ್ಧತೆ, ಪವಿತ್ರಾತ್ಮನ ಫಲಗಳು, ಪವಿತ್ರಾತ್ಮನ ಗುಣಗಳು ನಮಗೆ ಬೇಕಾ? Do we need gossiping, jealousy, hatredness, or do you think the works of the Holy Spirit? ಉಜ್ಜೀವನಕ್ಕೆ ಯಾರು ತಡೆ ಇವತ್ತು? Who is stopping the revival today? ಪವಿತ್ರಾತ್ಮ ಸಿದ್ಧನಾಗಿದ್ದಾನೆ. The Holy Spirit is ready. ಕರ್ತನ ಯೇಸು ಸ್ವಾಮಿ ಸಿದ್ಧರಾಗಿದ್ದಾರೆ. Jesus Christ is ready. ತಂದೆ ದೇವರು ಸಿದ್ಧರಾಗಿದ್ದಾರೆ. The God the Father is ready. ಯಾರು ಅಡ್ಡಿಯಾಗಿ ನಿಂತು ಸೈತಾನನಲ್ಲ. Who is stopping us today? It's not Satan. ಸೈತಾನ ಮೇಲೆ ಹಾಕಬೇಡಿ. ಜ್ಞಾನೋಕ್ತಿ 19:3 ಓದಿ. ಪ್ರಾಬ್ಸ್ 19:3 ಹೇಳ್ತದೆ, ಒಬ್ಬನು ಓದಿ ವಾಕ್ಯ ಓದಿ. ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ಯೆಹೋವನ ಮೇಲೆ ಕುದಿಯುವನು. ಇಂಗ್ಲಿಷ್. A man's own folly ruins his life, at his heart rages against the Lord.
ಮತ್ತೆ ದೇವರ ಮೇಲೆ ಕುದಿಯುವಂತದ್ದು. Then after that we rage against God. ನಮ್ಮನ್ನು ಬದಲಾಯಿಸಲಿಕ್ಕೆ ಒಪ್ಪಿಸಿಕೊಟ್ರೆ ಪವಿತ್ರಾತ್ಮ ನಮ್ಮನ್ನು ಬದಲಾಯಿಸ್ತಾನೆ. If we are giving ourselves to change, the Holy Spirit is going to change us. Okay, 2 Corinthians 12:20 ಗೆ ತಿಂದುಗೆ ಬನ್ನಿ. Let us come back to 2 Corinthians verse 12. ಮೊದಲನೇದಾಗಿ ಜಗಳ, ಎರಡನೇದಾಗಿ ಹೊಟ್ಟೆ ಕಿಚ್ಚು, ಮೂರನೇ ದ್ವೇಷ, ನಾಲ್ಕನೇ ಸ್ವಾರ್ಥ ಬುದ್ಧಿ, 5 ಚಾಡಿ ಹೇಳುವುದು, 6 ಕಿವಿ ಊದುವಂತದ್ದು. Slandering. ಓಕೆ, ಕಿವಿ ಊದುವುದು ರೋಮ್ ಚಾಪ್ಟರ್ 1:30-31 ನಲ್ಲಿ ಕೂಡ ಅದನ್ನು ಓದ್ತೇವೆ ನಾವು. We can read in Rome 1:31. ಅಲ್ಲ, ಓದುದು ಬೇಡ, ನೀವು ಬರ್ಕೊಳ್ಳಿ, ಮತ್ತೆ ಓದಿ ಮನೆಯಲ್ಲಿ. ಅದು ಕಿವಿ ಊದುವಂತದ್ದು. The slandering. ಅದೇ ತಾವು ಮಾಡಲ್ಲ, ಇನ್ನೊಬ್ಬರಿಗೆ ಮಾಡುವುದಕ್ಕೆ ಬಿಡುವುದಿಲ್ಲ. They are not doing and they are not letting do others also. ಅಂತ ಆ ರೀತಿಯ ಒಂದು ಕಾರ್ಯಗಳು ಕೆಲವೊಬ್ಬರಲ್ಲಿ ಇರ್ತದೆ. Like that things some people are doing. ಅವರ ಮನೆಗೆ ಹೋಗಬೇಡ, don't go to their house. ಅವರೊಟ್ಟಿಗೆ ಹೋಗಬೇಡ, do not go with that people. ಈ ಕಾರ್ಯ ನೀನು ಮಾಡಬೇಡ, do not do this thing. ಅಲ್ಲಲ್ಲಿಯ ಕೆಲವೊಮ್ಮೆ ಕಿವಿ ಊದಿ ಇಬ್ಬರು ಸ್ನೇಹಿತರಲ್ಲಿರುವಂತ ಯಥಾರ್ಥವನ್ನು ಕೆಡಿಸುವವರು ಇರ್ತಾರೆ. Sometimes we are slandering to other people and we are also getting into that. Hallelujah. Hallelujah. ಕಿವಿ ಊದುವಂತ ಸ್ವಭಾವ ನಮ್ಮಲ್ಲಿ ಇರಬಾರದು. That slandering thing should ಮುಂದೆ not be with ಏಳನೇದಾಗಿ ಮುಂದೆ us. 2 Corinthians 12:20 ಒಪ್ಪಿಕೊಳ್ಳುವುದು. ಒಪ್ಪಿಕೊಳ್ಳುವಂತದ್ದು. ಒಪ್ಪಿಯುವುದು ಹೆಮ್ಮೆ ಅಲ್ಲ, ಹೆಮ್ಮೆ. ಓಕೆ, ಒಪ್ಪಿಕೊಳ್ಳುವಂತದ್ದು ಹೆಮ್ಮೆ. Factions. Hallelujah. Hallelujah. ಅನೇಕ ನೋಡಿ 1 Corinthians 8:1 ಓದಿ ನೋಡಿ, 1 Corinthians 8:1 ಓದಿ. 1 Corinthians 8:1 ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳ ವಿಷಯದಲ್ಲಿ ಈಗ ನೋಡೋಣ. ನಮ್ಮೆಲ್ಲರಿಗೆ ಜ್ಞಾನ ಉಂಟೆಂದು ಬಲ್ಲೆವು. ಜ್ಞಾನವು ಉಬ್ಬಿಸುತ್ತದೆ, ಪ್ರೀತಿಯು ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತದೆ. ಜ್ಞಾನ ಏನ್ ಮಾಡ್ತದಂತೆ? See what knowledge is doing. ಉಬ್ಬಿಸಿ ಬಿಡ್ತದೆ. It pops up. ನಾನು ನಿಮಗೆ ಹೇಳ್ತೇನೆ, ಬರುವ ದಿನಗಳಲ್ಲಿ ಅನೇಕರಿಗೆ ಕೃಪಾವರಗಳನ್ನು ಕರ್ತನ 100% ಕೊಡ್ಲಿಕ್ಕೆ ಹೋಗ್ತಾನೆ. I'm going to say you that in the coming days Lord is really going to give us many things. ಚಿಕ್ಕದು ಸಿಕ್ಕಿದಾಗ ನಾವು ತಗ್ಗಿಕೊಂಡು ಬಗ್ಗಿಕೊಂಡಿರಬೇಕು. The small things when we get, we need to bend ourselves. ಅಹಂಕಾರ ಪಟ್ರೆ we should not pop up. ಇರುವುದನ್ನು ಕಳ್ಕೊಂಡು ಬಿಡ್ತೇವೆ. Whatever we have is we are going to lose it. Hallelujah. Hallelujah. ನಮ್ಮ ಯಾವುದೇ ಕಾರಣಕ್ಕೂ ಹೆಚ್ಚಳ ಬರುವುದಕ್ಕೆ, ಹೆಮ್ಮೆ ಬರುವುದಕ್ಕೆ ನಾವು ಅವಕಾಶ ಕೊಡಬಾರದು. We should not give a chance to pop up. ಲೂಸಿಫರ್ ಹೇಗೆ ಬಿದ್ದನು? How the Lucifer fell ಎಂತ down. ಪ್ಲೇಸ್ ಅಲ್ಲಿ ಆತನಿದ್ದ? In which place he was. ದೇವರು ಎಂತ ಸ್ಥಾನದಲ್ಲಿ ಆತನ ಇಟ್ಟಿದ್ದ? In which place Jesus has kept ಏನು him. ಬಿಡ್ಲಿಕ್ಕೆ ಏನು ಕಾರಣ? What was the reason? ಎಜೆಕಿಯೇಲ್ 28:2 ಓದಿ. ಎಜೆಕಿಯೇಲ್ 28:2 ಓದಿ. Ezekiel 28:2. ನರಪುತ್ರನೇ, ನೀನು ತೂರಿನ ಪ್ರಭುವಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಉಬ್ಬಿದ ಮನಸ್ಸುಳ್ಳವನಾಗಿ, ಆಹಾ ನಾನು ದೇವರು, ಸಮುದ್ರ ಮಧ್ಯದಲ್ಲಿ ದೇವರ ಆಸನವನ್ನೇ ಹತ್ತಿದ್ದೇನೆ ಅಂದುಕೊಂಡಿದ್ದೀಯಷ್ಟೇ. ನೀನು ನಿನ್ನ ಮನಸ್ಸನ್ನು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡದೇನು? ನೀನು ಎಂದಿಗೂ ದೇವರಲ್ಲ, ನೀನು ನರಪ್ರಾಣಿಯೇ. ಇಗೋ, ಇಂಗ್ಲಿಷ್. Son of man, say to the ruler of Tyre, this is what the sovereign Lord says. In the pride of your heart you say, I am a god, I sit on the throne of a god in the heart of the seas. But you are a mere mortal and not a god, though you think you are as wise as a god. ನೋಡಿ, ಈ ಉಬ್ಬುವಿಕೆ ಎಂಬುವಂಥದ್ದು, ಹೆಮ್ಮೆ ಎಂಬುವಂಥ ಒಬ್ಬ ವ್ಯಕ್ತಿಯ ಒಳಗಡೆ ಇದ್ರೆ ಅದರ ಗುಣಲಕ್ಷಣ ಏನು ಗೊತ್ತುಂಟಾ? You know what is the pop up if you have, what is the ಸೈನ್. yeah, what are the signs, you know that? ಓಕೆ, ಮೊದಲದಾಗಿ ಗುರುತು. The first thing is that ಅವರು ವಿಧೇಯರಾಗುವುದಿಲ್ಲ. ಯಾರಿಗೂ ವಿಧೇಯರು, ತಂದೆದಾಗಿ ವಿಧೇಯರಾಗಲ್ಲ, ಯಾರಿಗೂ ವಿಧೇಯರಾಗುವುದಿಲ್ಲ. they are not obedient to anyone. ಎರಡನೇದಾಗಿ ಅವ್ರು ರೆಸ್ಪೆಕ್ಟ್ ಕೊಡುವುದಿಲ್ಲ. The second thing is they are not respecting others. ಮೂರನೇದಾಗಿ Third thing is ಇನ್ನೊಬ್ಬರನ್ನು ತಮ್ಮನ್ನು ಯಾವಾಗಲೂ ಕಂಪೇರ್ ಮಾಡ್ತಿರುವಂತದ್ದು, ಹೋಲಿಸಿಕೊಳ್ಳುವುದು. they are comparing themselves to others. ಹಲ್ಲೆಲೂಯಾ. Hallelujah. ನಾಲ್ಕನೇದಾಗಿ The fourth thing is ಅವರ ಮನಸ್ಸಲ್ಲಿ ತಾನೇ ದೊಡ್ಡವನೆಲ್ಲರಿಗಿಂತ ಎಂಬಂತ ಫೀಲಿಂಗ್ ಅಲ್ಲಿ ಅವರು ಜೀವನ ಮಾಡುವಂತದ್ದು. in their mind they are thinking, I am the great always. ಹಲ್ಲೆಲೂಯಾ. Hallelujah. ಉಪ್ಪಿನಿಂದ ಏನಾಗ್ತದೆ? ದುಬ್ಬು ಆಗ್ತದೆ ಎಂಬುದಾಗಿ ಜ್ಞಾನೋಕ್ತಿ 16:18 ನಾವು ಓದುತ್ತೇವೆ. In Proverbs 16:18 we can see a verse there that the pop-up will lead us down. ಓಕೆ, ನಮ್ರತೆ, ಯಾವಾಗಲೂ ನಮ್ರತೆ ಉಳ್ಳವರಾಗಿರಬೇಕು ನಾವು. We should be always ನಾನು ಈಗ ಹೇಳ್ತಾ ಇದ್ದೆ, ನೀವು ಮನೆಯಲ್ಲಿ ಓದಿ ಡ್ಯಾನಿಯಲ್ 4:28-37, ಡ್ಯಾನಿಯಲ್ 4:28-37 ವಾಕ್ಯ ಓದಿದ್ರೆ ನೆಬುಕದ್ನೆಚ್ಚರನು ಹೇಗೆ ಬಿದ್ದ, ಹೇಗೆ ಆತನು ತನ್ನ ರಾಜ್ಯ ಅಧಿಕಾರ ಕಳಕೊಂಡ ಎಂಬುದಾಗಿ ಅಲ್ಲಿ ನೋಡ್ತೇವೆ.
In Daniel 4th chapter, we can go home and read how Nebuchadnezzar, the king, how he fell there. ಮತ್ತೆ 7 ವರ್ಷಗಳ ನಂತರ ಅವನಿಗೆ ಬುದ್ಧಿಯೆಲ್ಲ ಸ್ವಾಧೀನ ಆದ ನಂತರ ಹೇಗೆ ದೇವರನ್ನು ಒಪ್ಪಿದ, ದೇವರನ್ನು ಮಹಿಮೆ ಪಡಿಸಿದೆ ಎಂಬುದಾಗಲಿ ಕಾಣ್ತೇವೆ ನಾವು. And after 7 years we can read there in the book of Daniel how he came up again. ನಮ್ಮ ಒಳಗಡೆ ಈ ಹೆಮ್ಮೆ ಉಬ್ಬುವಿಕೆ ಬರದಾಗೆ ನಾವು ತುಂಬಾ ಕೇರ್ಫುಲ್ ಆಗಿ ನಮ್ಮನ್ನು ಕಾಪಾಡಿಕೊಳ್ಳಬೇಕು. We should be always careful that these puffs will not take us into some. ಓಕೆ, ಮುಂದೆ ಓದುವ. 2 Corinthians 12:20 ಕಂಟಿನ್ಯೂ. ಕಲಹ ಎಬ್ಬಿಸುವುದು. ಕಲಹವನ್ನು ಎಬ್ಬಿಸುವುದು. 8ನೇದಾಗಿ ಏನಾಗಿದೆ? ಕಲಹ ಎಬ್ಬಿಸುವುದು. ಕಲಹ ಎಬ್ಬಿಸುವಂತ ಒಂದು ಸ್ವಭಾವ ಕೆಲವಲ್ಲಿ ಇರ್ತದೆ. ನೋಡಿ, ನಾವು 1 Corinthians chapter 1 ಕೊರಿಂಥ 1:10 ವಾಕ್ಯದಿಂದ ಓದಿ ನೋಡುವ. ಕೊರಿಂಥ ಸಭೆಯಲ್ಲಿ ಆ ರೀತಿಯ ಸ್ವಭಾವವುಳ್ಳವರಿದ್ರಂತೆ ಕೆಲವರು. ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು. ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು. ನಿಮ್ಮಲ್ಲಿ ಭೇದಗಳಿರಬಾರದು. ಇಂಗ್ಲಿಷ್. That all of you agree with one another. ನಿಮ್ಮಲ್ಲಿ ಭೇದಗಳು ಇರಬಾರದು. You that there were maybe no divisions among you. ನೀವು ಒಂದೇ ಮನಸ್ಸು. ನೀವು ಒಂದೇ ಮನಸ್ಸು. And you are united with one mind. ಒಂದೇ ಅಭಿಪ್ರಾಯವು ಉಳ್ಳವರಾಗಿದ್ದು. ಒಂದೇ ಅಭಿಪ್ರಾಯ ಉಳ್ಳವರಾಗಿದ್ದು. And one thought. ಹೊಂದಿಕೆಯಿಂದಿರಬೇಕು. ಹೇಗಿರಬೇಕು? ಹೊಂದಿಕೆಯಿಂದ. You are united. ಕೈ ಕೊಟ್ಟು ಹೇಳಿ ಬದಿಯವರಿಗೆ, ಹೊಂದಿಕೆಯಿಂದ. You are united. ಹೊಂದಿಕೆಯಿಂದ ಇರಬೇಕು. ಮುಂದೆ ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಯಾಕೆಂದರೆ ನನ್ನ ಸಹೋದರರೇ, ನಿಮ್ಮಲ್ಲಿ ಜಗಳಗಳುಂಟೆಂದು ನಿಮ್ಮ ವಿಷಯವಾಗಿ ಕ್ಲೋಯೆಯ ಮನೆಯವರಿಂದ ನನಗೆ ತಿಳಿದು ಬಂತು. ಕ್ಲೋಯೆಯ ಮನೆಯವರು ಒಳ್ಳೆ ರಿಪೋರ್ಟ್ ಕೊರಿಂಥ ಸಭೆ ಕುರಿತಾಗಿ ಪೌಲನಿಗೆ ಕೊಟ್ಟು, ಯಾಕಂದ್ರೆ ಆ ಜವಾಬ್ದಾರಿ ಅವರಿಗಿತ್ತು. ಈ ಕ್ಲೋಯೆ ಮನೆಯವರು ಅವರಿಗೆ ಒಳ್ಳೆ ರಿಪೋರ್ಟ್ ಕೊಡ್ತಾ ಇದೆ. ಏನ್ ರಿಪೋರ್ಟ್ ಅಂದ್ರೆ, ಅವ್ರ ಮಧ್ಯದಲ್ಲಿ ಜಗಳಗಳು ಉಂಟು, ಕಲಹಗಳು ಉಂಟು ಎಂಬುದಾಗಿ ಸಭೆಯಲ್ಲಿ ಪೌಲನಿಗೆ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಮುಂದೆ ಓದಿ. ನಿಮ್ಮೊಳಗೆ ಪ್ರತಿಯೊಬ್ಬನು ನಾನು ಪೌಲನವನು, ಇಲ್ಲವೇ ನಾನು ಅಪೊಲೋಸನವನು. ಇಲ್ಲಿ ಏನು ಗುಂಪುಗಾರಿಕೆ? What is going to say here? ಸಭೆಯಲ್ಲಿ ಏನ್ ಬಂದಿದೆ ಈಗ? ಕೊರಿಂಥ ಸಭೆಯಲ್ಲಿ ಗುಂಪುಗಾರಿಕೆ. What is there in Corinth church? There ನಾನು is ಪಾಸ್ಟರ್ ಮ್ಯಾಥ್ಯೂ ಸಂಗಡ ಇದ್ದೇನೆ, ಭವಂಕಲ್ ಸಂಗಡ ಇದ್ದೇನೆ. They are telling that I am with the ನಾನು ಪಾಸ್ಟರ್ ಸುನಿಲ್ ಸಂಗಡ ಇದ್ದೇನೆ. Some are telling that I am with Pastor ನಾನು ಪಾಸ್ಟರ್ ಪ್ರಶಾಂತ್ ಒಟ್ಟಿಗೆ ಇರುವವನು. Some are telling that I am with Pastor Prashant. ಗುಂಪುಗಾರಿಕೆ ಮಾಡುವಂತ. It's like groupism. ನಾನೊಂದು ಉದಾಹರಣೆ ಮಾತ್ರ ಹೇಳಿದೆ ನಾನು. It's not here. I am just telling one ಈ example. ಸಭೆಗೆ ದೇವರ ಸ್ತೋತ್ರ ಹೇಳ್ತಾನೆ. ಅಂದ್ರೆ ಒಂದು ಗುಂಪು, ಅಂದ್ರೆ ಗುಂಪುಗಾರಿಕೆ ಮಾಡುವಂತ ಒಂದು ಆತ್ಮ ಅದು ಸಭೆಗಳಲ್ಲಿ ಅನೇಕ ಸಭೆಗಳು ಇರುವಂತದನ್ನು ಕಾಣ್ತೇವೆ ನಾವು. There is a spirit of groupism in many churches we can see. Hallelujah. Hallelujah. ಈ ಗ್ರೂಪಿಸಂ ಅದು ಸೈತಾನನ ಕಾರ್ಯವಾಗಿರ್ತದೆ. It is the work of the Satan. ಭಿನ್ನತೆ ತಂದು ಹಾಕುವುದು. It's that he is going ಕಲಹ ತಂದು ಹಾಕುವುದು. divisions. There is Hallelujah. quarrels. ಸಭಾಪಾಲಕರು ಒಂದು ಮಾತನ್ನು ಹೇಳಿದ್ರೆ ಮುಂದೆ ಏನು ಹೇಳುದಿಲ್ಲ, ಹಿಂದುಗಡೆ ಹೋಗಿ ಗುಂಪುಗಾರಿಕೆ ಮಾಡಿ ಅದನ್ನು ವಿರೋಧಿಸುವಂತದ್ದು. When pastor is telling ಅದರ something, ಬಗ್ಗೆ ಡಿಸ್ಕಸ್ ಮಾಡೋದು. they are not telling in front of anything, but in the behind they are telling something and they are discussing about that. ಬ್ಯಾಕ್ ಬೈಟಿಂಗ್ ಅಂತ ಹೇಳ್ತಾರೆ. Back ಕಲಹ ಎಬ್ಬಿಸುವಂತದ್ದು. ಸಭೆ ಒಳ್ಳೆ ಒಳಗೊಳಗನೆ ಕಲಹ ಎಬ್ಬಿಸುವಂತದ್ದು. Inside, they are starting some. ಪಾಪ ಒಬ್ಬರು ಸರಿಯಾಗಿರ್ತಾರೆ, ಯಥಾರ್ಥವಾಗಿರ್ತಾರೆ, ಅವರ ಯಥಾರ್ಥವನ್ನು ಕೆಡಿಸಿ ಬಿಡುವುದು. Some person will be all right, but we are going and telling something and ಅವರ ಮೈಂಡ್ ಅನ್ನು ಪಾಯ್ಸನ್ ಮಾಡಿ ಇವರಿಗೆ ಸರಿ ಇರುವುದಿಲ್ಲ, ಯಾವುದೋ ಒಪ್ಪಿಗೆ ಇರುವುದಿಲ್ಲ, ಇನ್ನೊಬ್ಬರ ಮೈಂಡ್ ಅನ್ನು ಕೂಡ ಹಾಳು ಮಾಡಿರುವುದು. ಆ ರೀತಿ ಇದು ಕಲಹ ಎಬ್ಬಿಸುವಂತ ಆತ್ಮ ಎಂಬುದಾಗಿ ನೋಡ್ತೇವೆ. Like that kind of things we are seeing in the churches. ಓಕೆ, ಮುಂದೆ ಓದಿ. 1 Corinthians. ಅಥವಾ ನಾನು ಕೇಫನವನು, ಇಲ್ಲವೇ ನಾನು ಕ್ರಿಸ್ತನವನು ಎಂದು ಹೇಳಿಕೊಳ್ಳುತ್ತಾನಂತೆ. ಕ್ರಿಸ್ತನು ವಿಭಾಗವಾಗಿದ್ದಾನೋ, ನಿಮಗೋಸ್ಕರ ಶಿಲುಬೆಗೆ ಹಾಕಿಸಿಕೊಂಡವನು ಪೌಲನೋ. ನೀವು ಪೌಲನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿರೋ. ನಿಮ್ಮಲ್ಲಿ ಕ್ರಿಸ್ಪನಿಗೂ ಗಾಯನಿಗೂ ಹೊರತಾಗಿ ಮತ್ತಾರಿಗೂ ನಾನು ದೀಕ್ಷಾಸ್ನಾನ ಮಾಡಿಸಲಿಲ್ಲವಾದ್ದರಿಂದ. ಹಲ್ಲೆಲೂಯಾ. ಈ ಕಲಹದ ಆತ್ಮಕ್ಕೆ ನಾವು ಅವಕಾಶ ಕೊಡಬಾರದು. We should not give chance to like these things of ಭಿನ್ನತೆ spirits. ಆತ್ಮಕ್ಕೆ ನಾವು ಅವಕಾಶ ಕೊಡಬಾರದು. Like dividing things, we should not, give Hallelujah. chance. Hallelujah. ಹಲ್ಲೆಲೂಯಾ. Hallelujah. ಭಿನ್ನಕ ಆತ್ಮಕ್ಕೆ ಅವಕಾಶ ಮಾಡಿಕೊಟ್ರೆ ಏನಾಗ್ತದೆ? What is going to happen? We are giving chance to ಸೈತಾನನು ಅಲ್ಲಿ ಅವಕಾಶ ಪಡ್ಕೊಳ್ತಾನೆ. Satan is getting chance there. ಸೈತಾನನಿಗೆ ಎದುರು ನಿಲ್ಲುವರಾಗಿರಬೇಕು. We have to, stand against Satan. ಓಕೆ, 2 Corinthians 12:20 ತಿರುಗಿ ಬನ್ನಿ. 20:21. 2 Corinthians 12:20-21. ಕಾರ್ಯ ಆಯ್ತಲ್ಲ. ಇವುಗಳು ಕಾಣಬರುವುದು ನೋಡಿ, ಏನು? ಮೊದಲದು ಯಾವುದು?
ಜಗಳ, First thing, quarreling, ಹೊಟ್ಟೆ ಕಿಚ್ಚು, jealousy, ದ್ವೇಷ, outburst of ಸ್ವಾರ್ಥ anger, ಬುದ್ಧಿ, factions, ಚಾಡಿ ಆಡೋದು, gossip, ಕಿವಿ ಊದುವುದು, slander, ಉಬ್ಬಿಕೊಳ್ಳುವುದು, arrogance, ಕಲ ಎಬ್ಬಿಸುವುದು. and disorder. ಎಷ್ಟು ಕಾರ್ಯ ಪಟ್ಟಿ ಮಾಡಿದ್ದಾನೆ ಪೌಲ? How many 8 things? ಕಾರ್ಯಗಳು. 8 ಇವುಗಳು things. ಮುಂದೆ ಓದಿ. ಇವುಗಳು These things, ಇವುಗಳು ಕಾಣಬರುವುದು ಏನೋ ಹಾ. ನನಗೆ ಸಂಶಯ ಉಂಟು. ಹಾ. ನಾನು ತಿರುಗಿ ಬಂದಾಗ ನನ್ನ ದೇವರು ಹಾ. ನಿಮ್ಮ ವಿಷಯದಲ್ಲಿ ಹಾ. ನನ್ನನ್ನು ನಾಚಿಕೆಗೆ ಗುರಿ ಮಾಡಾನೆಂತಲೂ ಹಾ. ಪೂರ್ವ ಕಾಲದಲ್ಲಿ ಎಲ್ಲ ರೆಡಿ. ಪೂರ್ವಕಾಲ. olden days. ಪೂರ್ವಕಾಲ ಅಂದ್ರೆ ಯಾವ ಕಾಲ? Olden days means which days? ಯೇಸು ಕ್ರಿಸ್ತನಲ್ಲಿ ಬರಕ್ಕೆ ಮುಂಚಿನ ಕಾಲ. Before the time I have come into Christ. ರಕ್ಷಣೆ ಹೊಂದೋದಕ್ಕಿಂತ ಮುಂಚಿನ ಸಮಯ. Before the time that I got into salvation. ಹಲ್ಲೆಲೂಯಾ. Hallelujah. ಮುಂಚಿನ ರಕ್ಷಣೆ ಹೊಂದಕ್ಕೆ ಮುಂಚೆ ಈಗ ಹೇಳುವಂತ ಪಟ್ಟಿಯೆಲ್ಲ ಇತ್ತು ಅವರಲ್ಲಿ. Before the time I got into salvation, these things ಓದಿ. were there. ಏನಿತ್ತು? ಪೂರ್ವ ಕಾಲದಲ್ಲಿ ಹಾ. ಬಂಡುತನ, ಏನು? ಮೊದಲನಾಗಿ ಬಂಡುತನ. ಬಂಡುತನ ಅಂದ್ರೆ ಏನು? ತಿರುಗಿ ಬಿಡುವಂತದ್ದು, ಎದುರಿಸುವಂತದ್ದು. The impurity. ಏನ್ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ? Not repented of the impurity, sexual debauchery. I think. ಏನ್ ಹೇಳ್ತಾರೆ? Debauchery. ಡಿಬಲ್ಚರಿ ಅಂದ್ರೆ ಬಂಡತನ, ತಿರುಗಿ ಬಿಡುವಂತ ಸ್ವಭಾವ. ಹಲ್ಲೆಲೂಯಾ. ವಿರೋಧಿಸುವಂತ, ತಿರುಗಿ ಬಿಡುವಂತ ಸ್ವಭಾವ. ಹಲ್ಲೆಲೂಯಾ. Hallelujah. ಆ ರೀತಿಯ ಒಂದು ಸ್ವಭಾವ ಇತ್ತು. ಮುಂದೆ ಓದಿ. Like ಎರಡನೇದಾಗಿ that kind of things. ಹಾದರತನ, ಎರಡನೇದಾಗಿ ಹಾದರತನ. ಹಾದರತನ ಅಂದ್ರೇನು? ವ್ಯಭಿಚಾರ, ಪಾಪ, ಕಾಮ, ಮೋಹ, ಇಂಥ ಜಾರತ್ವ, ಈ ರೀತಿಯ ಪಾಪಗಳು. ಪೋಖರಿತನಗಳನ್ನು ನಡೆಸಿ, ಮೂರನೇದಾಗಿ ಪೋಖರಿತನಗಳು, ತುಂಟು ಕಾರ್ಯಗಳು. ಓಕೆ. ಅಥವಾ ಏನಂತಾರೆ, ನಾನು ಮುಂಚಿನ ಹಾಗೆ ಇದ್ದಿದ್ರೆ ಕಥೆ ಬೇರೆ ಆಗ್ತಾ ಇತ್ತು. ಕೆಲವೊಬ್ರು ಹೇಳುವಂತ ಇರ್ತಾರೆ, ಮಾತು ಇರ್ತಾರೆ. ಅದರ ಮುಂಚಿನವನ ಒಳಗೆ ಇನ್ನೂ ಇದ್ದಾನೆ ಎಂಬುದಾಗಿ ಅರ್ಥ. ಇನ್ನು ಹೋಗ್ಲಿಲ್ಲ ಅವನು. Some people are telling, if I was like this in the olden days. ಅಹಂಕಾರದ ಮಾತುಗಳು ಕೆಲವೊಬ್ಬರ ಬಾಯಲ್ಲಿ ಯಾವಾಗಲೂ ಬರ್ತಾ ಇರ್ತದೆ. ಯಾನ್ ಮನೆ ದುಮ್ಮುದಂಚ ಮನೆ ಇತ್ತಡ ಎಂಚಿನ ಆತಂದು ಗೊತ್ತಿದ್ಜಿ. Some people are telling like that. Did you hear? ಹಲ್ಲೆಲೂಯಾ. Hallelujah. ಮುಂಚಿನ ಒಳಗಡೆ ಇನ್ನು ಮಾನಸ ಮುಂಚಿನ ಹೋಗಲೇ ಇಲ್ಲ, ಅವನು ಹೊರಗೆ ಹಾಕ್ಲೇ ಇಲ್ಲ ಮುಂಚಿನವನನ್ನು. It means that my old thing was not gone from my life. ಯೇಸು ಇದ್ರೆ ಆ ಮಾತು ಬರ್ತಾ ಇರ್ಲಿಲ್ಲ ಒಳಗಡೆ. If Jesus was inside you, these talks are not coming out of your mouth. ಪೋಖರಿತನ ಮಾಡು ಅಂದ್ರೆ ಆ ರೌಡಿಸಮ್ ಸ್ಪಿರಿಟ್, ಆ ಒಂದು ಜಗಳದ ಆತ್ಮ ಇನ್ನೂ ಒಳಗಡೆ ಇದೆ, ಇನ್ನೂ ಇದೆ. quarrel spirit, that quarreling spirit, that rowdyism thing is still inside in my heart. ಹಲ್ಲೆಲೂಯಾ. Hallelujah. ಹೊರಗಡೆ ಯಾವ ರೀತಿ ಮಾಡ್ತಾರೆ ಅದನ್ನೇ ಕೊರಿಂಥ ಸಭೆಯವರು ಒಳಗಡೆ ಸಭೆಯಲ್ಲಿ ಕೂಡ ಮಾಡ್ತಾ ಇದ್ರು. ಬಂದು The things what the ಗುಂಪು Corinthian church ಕಟ್ಟಿಕೊಳ್ಳುವುದು, was doing ಕೆಲವು outside. ಧಾರ್ಮಿಕ ಸಭೆಗಳಲ್ಲಿ ನಾನು ಕಂಡಿದ್ದು, ನನಗೆ ಗೊತ್ತು. ನಾನು ಕೆಲವು ಕಡೆಗಳೆಲ್ಲ ನಾನು ಕೆಲವು ದೇಶಗಳು ಸುತ್ತಿದ್ದರಿಂದ ಕೆಲವು ಆರಂಭ ಕಾಲಘಟ್ಟಗಳಲ್ಲಿ ಕೆಲವು ಧಾರ್ಮಿಕ ಸಭೆಗಳಲ್ಲಿ ಪ್ರಸಂಗಿಸುವಂತ ಅವಕಾಶ ನನಗೆ ಸಿಕ್ಕಿತ್ತು. In the olden days when I am going outside and I got some in the churches, do the ಅಲ್ಲಿ ಕೆಲವು ministry. ಗುಂಪುಗಾರಿಕೆ, ಕೆಲವು ಗ್ಯಾಂಗ್ಗಳು ಇರ್ತಾ ಇತ್ತು. ಅಲ್ಲಿ ಒಂದು 5-6 ಜನ ಗ್ಯಾಂಗ್ ಇದೆ, ಇಲ್ಲಿ ಒಂದು 8-10 ಗ್ಯಾಂಗ್ ಇರ್ತದೆ. ಅವರೆಲ್ಲ ವಾಕ್ಯ ವಿರೋಧಿಸುವುದು, ವಾಕ್ಯ ಕೊಡುವಾಗ ವಿರೋಧ ಮಾತಾಡೋದು, ಹಾಗೆಲ್ಲ ಭಯಂಕರ ಇತ್ತು. ಆ ಗುಂಪುಗಾರಿ ಪೋಖ್ರಿತನ ಮಾಡುವಂಥದ್ದು, ರೌಡಿಸಮ್ ಸ್ಪಿರಿಟ್ ಅಂತವ್ರು ಇರುವುದು ನಾವು ನೋಡ್ತೇವೆ ಕೆಲವು ಧಾರ್ಮಿಕ ಸಭೆಗಳಲ್ಲಿ. In some churches I have seen that people are doing groupism, gangism, whatever the word of God's word says, and we are talking against that word. ಓಕೆ, ಅದು ದೇವರ ಮಕ್ಕಳಾದ ನಮ್ಮಲ್ಲಿ ಈ ಸ್ವಭಾವಗಳು ಆಳ್ವಿಕೆ ಮಾಡಬಹುದು. ಒಂದು ವೇಳೆ ರಕ್ಷಣೆ ಹೊಂದಕ್ಕೆ ಮುಂಚೆ ಇಂಥದ್ದು ನಮ್ಮಲ್ಲಿ ಇರ್ತಿರಬಹುದು, ನಾವು ಮಾನಸಾಂತರ ಹೊಂದಕ್ಕೆ ಹೊರಗೆ ಹಾಕಬೇಕು ನಾವು. But if we are children of God, we should not have these things in our life. We have to get repentance. 12:21 ಪೋಖರಿತನಗಳನ್ನು ನಡೆಸಿ ಪಶ್ಚಾತ್ತಾಪ ಪಡದಿರುವ and you have not repented. ಪಶ್ಚಾತ್ತಾಪ ಪಡದಿರುವ ಅನೇಕರ ವಿಷಯವಾಗಿ, ಅಂದ್ರೆ ಅದರ ಅರ್ಥ ಈ ರೀತಿಯ ಕಾರ್ಯ ಅವರು ಮಾಡ್ತಾ ಇದ್ರು ಮುಂಚೆ, ರಕ್ಷಣೆ ಹೊಂದಕ್ಕೆ ಮುಂಚೆ. ಈಗ ರಕ್ಷಣೆ ಹೊಂದಿದ್ರು, ದೀಕ್ಷಾ ತೆಗೆದುಕೊಂಡ್ರು, ಮಾನಸಾಂತರ ಪಡೆದೀಗ ಸಭೆಯೊಳಗೆ ಬಂದಿದ್ದಾರೆ, ವಿಶ್ವಾಸಿಗಳಾಗಿ ಬಂದಿದ್ದಾರೆ. Like these things they were doing in the olden days, but after coming to the church they were still doing these things. ರಕ್ಷಣೆ ಹೊಂದುವಾಗ ನಾವು ಪರಿಪೂರ್ಣ ಮಾನಸಾಂತರ ಪಡದೆ ರಕ್ಷಣೆ ಹೊಂದಿ ದೀಕ್ಷಾ ತೆಗೆದುಕೊಂಡು ಬಂದ್ರೆ ಅದು ನಮ್ಮ ಆತ್ಮಿಕ ಬೆಳವಣಿಗೆಗೆ ಅದು ತಡೆಯಾಗಿರ್ತದೆ. If we are coming into salvation and we are taking baptism and still we are following the old things, it will be problem to our life. ಬೆಳಕಿನ ಜೀವಿತ ಅಂದ್ರೆ ಯಾವ ಜೀವಿತ? What is the light of the world? ಫಲ ಕೊಡುವ ಜೀವಿತ. The thing which is going to give fruits. ಜಾನ್ 15:16 ಯೋನ್ 15 ಯೇಸು ಏನು ಹೇಳಿದನು? What John 15:16 says? ನೀವು ನನ್ನನ್ನು ಆರಿಸಿಕೊಂಡಿಲ್ಲ,
You have not chosen me, ನಾನು ನಿಮ್ಮನ್ನು but ಆರಿಸಿಕೊಂಡೆನು. I have chosen ನೀವು you. ಹೊರಟು ಹೋಗಿ ಫಲ ಕೊಡಬೇಕು. That you are going to go, you have to go and give fruits. ನೀವು ಕೊಡುವಂತ ಫಲ ನಿಲ್ಲುವಂತ ಫಲ ಆಗಿರಬೇಕು. And the fruit, whatever you are going, needs to stay. ಫಲ ಕೊಡ್ಲಿಕ್ಕೆ ಮೊದಲ ಮೆಟ್ಟಿಲು ಯಾವುದು ಗೊತ್ತುಂಟ? ಫಸ್ಟ್ ಸ್ಟೆಪ್ ಯಾವುದು ಗೊತ್ತುಂಟ? You know what is the first step to give the fruits? ಮ್ಯಾಥ್ಯೂ 3:8 ಓದಿ. ಮತ್ತಾಯ 3:8 ಓದಿ. Matthew 3:8. ಮತ್ತಾಯ 3:8 ಓದಿ. ನೋಡಿ, ಯೋರ್ದಾನ್ ಹೊಳೆ ಬಳಿಯಲ್ಲಿ ಸಾನಿಕ ಯೋಹನ್ನನ ಬಳಿ ಸುಂಕದವರು, ಪಾಪಿಗಳು, ವ್ಯಭಿಚಾರಿಗಳು ಮಾನಸಾಂತರ ಪಟ್ಟು ಆತನ ಸಂದೇಶ ಕೇಳಿ ಗುರುತಾಗಿ ದೀಕ್ಷೆ ತೆಗೆದುಕೊಳ್ಳೋದಕ್ಕೆ ಬರ್ತಾ ಇದ್ರು. ಹೇಳಿ. In Jordan, the people, the Pharisees, Sadducees, they were coming to the Christ. They were hearing the word of God and they came to repent there. ಆದರೆ But ಪರಿಸಯ ಮತ್ತು ಶಾಸ್ತ್ರಿಗಳು and the Pharisees and ಇದನ್ನು ನೋಡಿ they saw this one. ಪಾಪ ಪಶ್ಚಾತ್ತಾಪ ಇಲ್ಲದೆ ದೀಕ್ಷೆ ತೆಗೆದುಕೊಳ್ಳೋದಕ್ಕಾಗಿ ಬರ್ತಾ ಇದ್ದಾರೆ. They don't have the repentance in their heart, but they are coming to take baptism. ಇದನ್ನು ಗುರುತಿಸಿದಂತಹ ಸಾನಿಕವನ್ನು ಅವನು ಗದರಿಸ್ತಾ ಇದ್ದಾನೆ ಬಹಿರಂಗವಾಗಿ. But John the Baptist, who have seen this one, and he rebuked them. ಓದಿ ವಾಕ್ಯ ಮ್ಯಾಥ್ಯೂ 3:8. ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿದೆ, ನೀವು ರಕ್ಷಣೆ ಹೊಂದಿದ್ದೀರಿ, ನೀವು ವಿಶ್ವಾಸಿಗಳು, ತಕ್ಕ ಫಲದಿಂದ ತೋರಿಸಿರಿ ಅಂತ ವಾಕ್ಯ ಹೇಳ್ತಾ ಉಂಟು. Produce fruit in keeping with repentance. Yeah, you have to show that you have repented, you have did this thing, you have to show in front of others. ಅರ್ಥ ಆಗ್ತಾ ಇದೆ? How many people you ನಮ್ಮ understand? ಮ್ಯಾಥ್ಯೂ 7:20 ಹೇಳ್ತದೆ, ಮತ್ತಾಯ 7:20 ಹೇಳ್ತದೆ, ನಮ್ಮ ಫಲಗಳ ಮೂಲಕ ಒಬ್ಬ ವ್ಯಕ್ತಿಯನ್ನು ಗುರುತಿಸುವುದಕ್ಕೆ ಸಾಧ್ಯ. Matthew 7:20 says, we can, show from our fruits, we can show to others. ನಾನು ರಕ್ಷಣೆ ಹೊಂದಿದ ನಂತರವೂ ತುಂಬಾ ವರ್ಷ ಆಗಿರ್ಬೋದು ರಕ್ಷಣೆ ಹೊಂದಿ, ಆದ್ರೆ ಇವತ್ತು ನನ್ನ ಲೌಕಿಕನೋ ಆತ್ಮಿಕನಂತ ನನ್ನ ಫಲದ ಮೂಲಕ ಗೊತ್ತಾಗುತ್ತದೆ. I have got salvation many years back, but I need to show that whether I am spiritual or with the worldly thing. ನಾವು ಫಲ ಕೊಡುವರಾಗಿರಬೇಕು. We have to bear fruits. ಬೆಳಗ್ಗೆ ನಮ್ಮ ಸ್ವಭಾವದಲ್ಲಿ ಬದಲಾವಣೆಗಳು ಬರಬೇಕು. In our attitude there will be changes. ಹಲ್ಲೆಲೂಯಾ. Hallelujah. ಪ್ರೈಸ್ ಗಾಡ್. Praise God. ನಮ್ಮ ಸ್ವಭಾವ ನೂತನ ಮಾಡೋದು ಯಾರು ಗೊತ್ತು? ಪವಿತ್ರ ಆತ್ಮ. ಟೈಟಸ್ 3:5 ಓದಿ. ಮತ್ತು ತೀತ 3:5. ಟೈಟಸ್ 3:5. Who is changing our attitude? Let's read Titus 3:5. ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ಪವಿತ್ರಾತ್ಮನು ಏನ್ ಮಾಡ್ತಾನೆ? ನೂತನ ಸ್ವಭಾವವನ್ನು ನಮ್ಮನ್ನು ಉಂಟು ಮಾಡಿ ಅದಕ್ಕೆ ಬಿಟ್ಟು ಕೊಡಬೇಕು ನಾವು. What Holy Spirit is doing? He is bringing the new life into us, and we, ಬಿಟ್ಟು ಕೊಡದೆ ಪವಿತ್ರಾತ್ಮ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ ಆಗಲ್ಲ. if we are not getting into ourselves, but he is not going to do work there. ನಾನು ಜಸ್ಟ್ ಸ್ವಭಾವದ ಕುರಿತು ಇವತ್ತು ಮಾತಾಡಿದೆ. ಇನ್ನೂ ಕೂಡ 4-5 ಕಾರ್ಯಗಳು ಉಂಟು. Just I am telling about the attitude, but there are 4-5 things ಸಾಕ್ಷ್ಯಕ್ಕೆ ಸಂಬಂಧವಾಗಿ regarding the testimony. ಬರುವ ದಿನಗಳಲ್ಲಿ ನಿಮ್ಮೊಟ್ಟಿಗೆ ಅದನ್ನು ಮಾತಾಡ್ತೇನೆ. In the coming days I am going to speak with you that. ಎಲ್ಲರೂ ದೇವರ ಸಮ್ಮುಖದ ಎದ್ದು ನಿಲ್ಲೋಣ. Let us stand all in presence of God. ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿ ಮಾಡ್ತಾರೆ. Jesus is going to love us. ಅದಕ್ಕಾಗಿ ವಾಕ್ಯದ ಮೂಲಕ ಅವರು ನಮ್ಮನ್ನು ಎಚ್ಚರಿಸಿ ಮಾತಾಡ್ತಾರೆ. That's why he is giving us warning with this word. ಇವತ್ತು ನನ್ನ ಒಳಗಡೆ ದ್ವೇಷ ಆಗಿದ್ರೆ, Today also I have hatred in my ನಮ್ಮ ಒಳಗಡೆ mind. ಹೊಟ್ಟೆ ಕಿಚ್ಚು ಇದ್ರೆ, If I have jealousy in my mind, ಇವತ್ತು ನಮ್ಮ ಒಳಗಡೆ ಕೋಪ ಇದ್ರೆ, I have anger in my life, ಇವತ್ತು ಕೂಡ ಕಲ ಎಬ್ಬಿಸುವಂತ ಗುಣ ಇದ್ರೆ, some bad things related to quarreling, ಇವತ್ತು ಭಿನ್ನತೆ ತರುವಂತ ಆತ್ಮ ನಮ್ಮ ಒಳಗಡೆ ಇದ್ರೆ, that getting slandering things what I have inside me, ಇವತ್ತು ಬಂಡುತನದ ಆತ್ಮ ನಮ್ಮ ಒಳಗಡೆ ಇದ್ರೆ, and the things of impurity I have with me, ಪಶ್ಚಾತ್ತಾಪ ಪಡೋಣ ಪ್ರಿಯರೇ. let us repent ourselves. ಇವತ್ತು ನಮ್ಮ ಜೀವಿತ ಸಾಕ್ಷಿ ಇಲ್ಲದ ಜೀವಿತವನ್ನು ಲೋಕ ಜೀವಿಸುವುದು ಬೇಡ. We should not lead a life without testimony. ದೇವರು ನಮ್ಮಲ್ಲಿ ಒಂದು ರೂಪಾಂತರವನ್ನು ಬಯಸ್ತಾನೆ. God is going to do changes in our life. Oh, thank you Jesus, thank you Jesus. Hallelujah. ಒಂದು ವೇಳೆ ಇವತ್ತು ವಾಕ್ಯ ಕೇಳಲ್ಪಟ್ಟಿದ್ದ ವಾಕ್ಯದ ಪ್ರಕಾರ ನಮ್ಮಲ್ಲಿ ಏನಾದರೂ ಪರಿಶುದ್ಧಾತ್ಮನು ತಪ್ಪುಗಳನ್ನು ತೋರಿಸಿದ್ರೆ ಪವಿತ್ರಾತ್ಮನ ಬಳಿ ಸ್ವಾಮಿಯ ಬಳಿ ಹೇಳಿಕೊಂಡು ಪಶ್ಚಾತ್ತಾಪ ಪಡೋಣ. After hearing the word of God, if I have some repentance with me, let us ask to Holy Spirit. 1:9 ವಾಕ್ಯ ಹೇಳ್ತದೆ. 1 John 1:9-10 says,
ನಾವು ನಮ್ಮಲ್ಲಿ ಪಾಪ ಇಲ್ಲ ಅಂತ ಹೇಳಿದ್ರೆ ಪವಿತ್ರಾತ್ಮನ ದೇವರನ್ನು ನಾವು ಸುಳ್ಳುಗಾರರಂಗೆ ಮಾಡ್ತೇವೆ. ನಮ್ಮ ಪಾಪ ಒಪ್ಪಿಕೊಂಡ್ರೆ ಆತ ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ನಂಬಿಕಸ್ಥನ ದೇವರು ನೀತಿವಂತನಾಗಿ ಮಾಡ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಓದ್ತೇವೆ. The word says that if we confess our sins, he is faithful and just and will forgive us our sins and purify us from all unrighteousness. ದೇವರು ನಮ್ಮನ್ನು ಒಂದು ಉಜ್ಜೀವನಕ್ಕಾಗಿ ಸಿದ್ಧ ಮಾಡ್ತಾ ಇದ್ದಾನೆ. God is getting us ready for revival. ಆ ಉಜ್ಜೀವನಕ್ಕೆ ನಾವು ಸಿದ್ಧರಾಗೋಣ ಪ್ರಿಯರೇ. We have to be ready for that revival. ಕೆಲವೊಬ್ಬರು ನಾವು ಪ್ರಾರ್ಥನೆಗೆ ಮುಂದೆ ಬರುವಾಗ, ಸೇವೆಗೆ ಮುಂದೆ ಬರುವಾಗ, ಬೇರೆ ಬೇರೆ ಕಾರ್ಯಕ್ಕೆ ಆತ್ಮಿಕ ಕಾರ್ಯಕ್ಕೆ ಮುಂದೆ ಕೆಲವೊಬ್ಬರು ನಮ್ಮ ತಡೆಯಬಹುದು, ನಮ್ಮನ್ನು ಎಳೆಯಬಹುದು, ಹಿಂದಕ್ಕೆ ಎಳೆಯಬಹುದು. When we are coming into ministry, when we are coming into some things, some people may pull us back. ಆ ದುರುದ್ದೇಶ ಅರಿತುಕೊಂಡವರಾಗಿ ಅದನ್ನು ಕೊಡವಿ ನಾವು ಮುಂದಕ್ಕೆ ಹೋಗೋಣ. We need to see that things and we have to come forward. ದೇವರ ಉದ್ದೇಶ ನಮ್ಮಲ್ಲಿ ನೆರವೇರಿದಾಗ ಸೈತಾನ ಅನೇಕ ತಂತ್ರಗಳನ್ನು ಮಾಡುತ್ತಾನೆ. The God's purpose should, in our life it has to go, but Satan is bringing some things. ಹಲ್ಲೆಲೂಯಾ. ದೇವರ ಉದ್ದೇಶ ನಮ್ಮಲ್ಲಿ ನೆರವೇರುವುದಕ್ಕಾಗಿ ಸಮಯದ ಒಪ್ಪಿಸಿಕೊಡೋಣ ಪ್ರಿಯರೇ. Yeah, we give our life to Jesus and let his ದೇವರನ್ನು purpose, ಉಪಯೋಗಿಸುವುದಕ್ಕೆ ಕೇಳಿಕೊಳ್ಳಿ. let us ask his purpose to be fulfilled in our life. ಯೆಶಾಯನ ಪುಸ್ತಕ 6ನೇ ಅಧ್ಯಾಯದಲ್ಲಿ ಓದುತ್ತೇವೆ, 1-8 ವಾಕ್ಯದಲ್ಲಿ. Yeshaya 6:1-8 verses says, ಉಜ್ಜಿಯನು ಕಾಲವಾದ ಸಮಯದಲ್ಲಿ ಯೆಶಾಯನು ಪರಲೋಕದ ದರ್ಶನವನ್ನು ಕಾಣ್ತಾ ಇದ್ದಾನೆ. in the days of when Uzziah died, the Isaiah is seeing some heavenly visions. ಈ ಉಜ್ಜೆ ಎಂದ್ರೆ ಅಹಂಕಾರ ಎಂಬುದಾಗಿ ಅರ್ಥ. This Uzziah means it is ಅಹಂಕಾರ. pride. ಸೆಕೆಂಡ್ ಕ್ರೋನಿಕಲ್ ಚಾಪ್ಟರ್ 26 2 ಪೂರ್ವಕಲ್ 26ನೇ ಅಧ್ಯಾಯ ನಾವು 15ನೇ ವಾಕ್ಯದಿಂದ ಓದಿದ್ರೆ ಗೊತ್ತಾಗ್ತದೆ. ಉಜ್ಜೆ ಎಂಬ ಅರಸನು ಅಹಂಕಾರದಿಂದ ದೇವರಿಗೆ ತಿರುಗಿ ಬಿಡುವಂತದನ್ನು ಕಾಣ್ತೇವೆ ನಾವು. In second chronicles, if you see 26 chapter in 15 verses, there was one king Uzziah. He died himself with his pride. ತನ್ನ ಅಹಂಕಾರದ ನಿಮಿತ್ತ ಆತನು ಕುಷ್ಠರೋಗಿಯಾಗಿ ಸಾಯಬೇಕಾಯಿತು. With his pride, he got leprosy and he died ಈ later. ಉಜ್ಜಿಯನ್ನು ಸತ್ತ ನಂತರವೇ ಯೆಶಾಯನು ಪರಲೋಕದ ದರ್ಶನ ಕಂಡನು. After Uzziah died only Isaiah is going to see some heavenly ನಮ್ಮ visions. ಜೀವಿತದ ಉಜ್ಜಿಯ ಯಾರಾಗಿದ್ದಾರೆ? Who is the Uzziah of our life? ಶರೀರದ ಆಶಯ, It is our ಲೋಕದ ಆಶಯ, it is the worldly things, ಅಥವಾ ಬದುಕುವಲ್ಲಿನ ಡಂಬವ, or we are going to see the lavish life. ಹೆಮ್ಮೆಯ, It's our pride, ಅಹಂಕಾರವ, it's our jealousy, ಹೊಟ್ಟೆ ಕಿಚ್ಚ, it's jealousy, ಚಾಡಿಯ, it's gossiping, ಶರೀರದ ಇಚ್ಛೆಗಳ, it's our impurity. ಯಾವ ಉಜ್ಜಿಯ ನಮ್ಮನ್ನು ಇವತ್ತು ತಡೀತಿದ್ದಾನೆ ನಾವು ನೋಡೋಣ. Which Uzziah is going to stop us today? ಪಶ್ಚಾತ್ತಾಪದ ಮೂಲಕ ಉಜ್ಜಿಯನ್ನು ನಾಶ ಮಾಡೋಣ ಪ್ರಿಯರೇ. With the heart of repentance we need to kill the ಆಗಲೇ Uzziah. ಪರಲೋಕ ನಮಗೋಸ್ಕರ ತೆರೀಲಿಕ್ಕೆ ಹೋಗುತ್ತದೆ. That when that time the heaven is opening for us. ಅದಕ್ಕಿಂತ ಮುಂಚೆ ನೋಡಿ 5ನೇ ಅಧ್ಯಾಯ, ಯೆಶಾಯ 5ನೇ ಅಧ್ಯಾಯಕ್ಕೆ ಬರುವುದಾದರೆ, If you see in Isaiah chapter 5, 8, 11, 12, 18, 21, 22 ಎಲ್ಲ ವಾಕ್ಯ ಓದಿದ್ರೆ ಅಲ್ಲಿ ಎಲ್ಲರಿಗೆ ಅಯ್ಯೋ 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 ಅಂತ ಆತನ ಹೇಳ್ತಾ ಇದ್ದ ಯೆಶಾಯ. all these verses, if you are going to read, the Yeshaya is saying there, ayyo ayyo. ಆದ್ರೆ ಯಾವಾಗ ದೇವರ ದರ್ಶನ ಕಂಡ ತನಗೆ ಅಯ್ಯೋ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. But when he see the heavenly vision, he is telling himself, ನಾನು ಹೊಲಸು ತುಟಿಯವನಾಗಿದ್ದೇನೆ. ಹೊಲಸು ತುಟಿಯವನು, my lips are ಅನ್ಕ್ಲೀನ್ with unclean lips. ಎಂಬುದಾಗಿ ದೇವರು ನೋಡಿ ಆತನ ಹೇಳ್ತಾ ಇದ್ದಾನೆ. He is telling to Jesus, ದೇವರು ಅವನ ಅಶುದ್ಧತ್ವ ನೀಗಿಸುವುದು, ಯಾವಾಗ ಕನ್ಫೆಸ್ ಮಾಡಿದ ತನ್ನ ತಪ್ಪನ್ನು ದೇವರು ಅವನ ಅಶುದ್ಧತ್ವ ನೀಗಿಸುವುದನ್ನು ನೋಡ್ತೇವೆ. when he confessed in front of God that my lips are unclean, God touched him. ಈಗ ದೇವರು ಹೇಳ್ತಾರೆ, ನನಗೋಸ್ಕರ ಯಾರು ಹೋಗ್ತೀರಿ? Now God is asking, who is going to go for me? ಶುದ್ಧೀಕರಿಸಲ್ಪಟ್ಟಂತಹ ಅಭಿಷೇಕ ಹೊಂದಿದಂತಹ ಯೆಶಾಯನು ಹೇಳ್ತಾ ಇದ್ದಾನೆ, ನಾನು ನಿನಗೋಸ್ಕರ ಹೋಗುತ್ತೇನೆ. The Isaiah is telling there that he is clean now and he is telling that I am going there. ದೇವರು ನಮ್ಮನ್ನು ಉಪಯೋಗಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. God is going to use us. ಯಾವುದು ಅದಕ್ಕೆ ತಡೆಯಾಗಿ ನಿಲ್ಲಕೂಡದು. There should not be nothing against that. ಇದ್ದ ಹಾಗೆ ಪರಿಪೂರ್ಣವಾಗಿ ದೇವರ ಕರೆಗೆ ಒಪ್ಪಿಸಿಕೊಡೋಣ. How we are, we need to give ourselves to God. ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸುವೆ, ಹಿಂದಿರುಗೇನು ನಾ ನಿನ್
ಸನ್ನಿಧಿಯ ಸೇರಿ ನಾನು ನಿನ್ ಮಾರ್ಗದೋಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂದಿರುಗೇನು ನಾನಿನ್ನನೆ ಸೇವಿಸುವೆ. ಯೇಸುವೆ ನಾನಿನ್ನನೆ ಸೇವಿಸುವೆ. ನಾನಿನ್ನನೆ ಸೇವಿಸುವೆ. ಹಿಂದಿರುಗೇನು ನಿನ್ ಸನ್ನಿಧಿಯ ಸೇರಿ ನಾನು ನಿನ್ ಮಾರ್ಗದೋಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂದಿರುಗೇನು. ಪ್ರಿಯರೇ, ದೇವರ ಬಲವಾದ ಸಾನ್ನಿಧ್ಯದಲ್ಲಿ ಇಳಿದು ಬಂದಿದೆ. ಆ ಸಾನ್ನಿಧ್ಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. Let us repent ourselves and God's heavy presence is ಪ್ರೀತಿ here. ಸ್ವರೂಪನಾದ ಪರಲೋಕದ ತಂದೆಯೇ, The Lord Jesus, heavenly Lord ಯೇಸುವಿನ Jesus, ನಾಮದಲ್ಲಿ with the Son of God, ಪವಿತ್ರಾತ್ಮನ ಸಹಾಯದೊಂದಿಗೆ help of Holy Spirit, ನಿನ್ನ ಪಾದಕ್ಕೆ ಬಂದಿದ್ದೇವೆ. we have come into your presence. ವಾಕ್ಯ Lord. ಕೇಳಿ ಒಪ್ಪಿಸಿಕೊಟ್ಟು ಎಲ್ಲರಿಗೆ ಪ್ರಾರ್ಥಿಸುತ್ತೇನೆ Those ಸ್ವಾಮಿ. who have heard your word and those who have repented, ನೀನು ಮೆಚ್ಚದೆ ಇರುವಂತ ಎಲ್ಲ ಗುಣ ಸ್ವಭಾವಗಳು ಪ್ರತಿಯೊಬ್ಬರ ಜೀವಿತಗಳನ್ನು ಬಿಟ್ಟು ಹೋಗಲಿ. whatever things that you don't like, Lord, let everything remove from us. ಪವಿತ್ರಾತ್ಮ ನಿನ್ನ ಬೆಂಕಿಯಿಂದ ಎಲ್ಲ ಅಶುದ್ಧವಾದದನ್ನು ಸುಟ್ಟು ಹಾಕಬೇಕಾಗಿ ಕೇಳಿಕೊಳ್ತೇನೆ. Holy Spirit, with your fire, remove all the unclean things from us. ಪರಿಶುದ್ಧಾತ್ಮ ನಿನ್ನ ಆತ್ಮನಿಂದ ಒಬ್ಬೊಬ್ಬರು ತುಂಬಿಸಬೇಕಾಗಿ Holy ಕೇಳಿಕೊಳ್ತೇನೆ. Spirit, with your holiness, fill everyone, Lord. ಒಬ್ಬೊಬ್ಬರ ಜೀವಿತಗಳನ್ನು ಆವರಿಸಿಕೊಳ್ಳಬೇಕಾಗಿ ಕರ್ತನೆ In ಕೇಳಿಕೊಳ್ತೇನೆ. everyone's life, you have cover with them. ಸೈತಾನನ ಹಸ್ತಗಳಲ್ಲಿ ಯಾರು ಕೂಡ ಉಪಯೋಗ ಆಗಬಾರದು. Let not anyone to be in Satan's ಯೇಸುವೆ, hands. ನಿನ್ನ ಹಸ್ತಗಳಲ್ಲಿ ಒಬ್ಬೊಬ್ಬರು ಉಪಯೋಗಿಸಲ್ಪಡಬೇಕು ಸ್ವಾಮಿ. Jesus, everyone to be in your hands, O Lord. ಅದಕ್ಕೆ ಒಪ್ಪಿಸಿ ಕೊಡ್ತಾ ಇದ್ದಾನೆ. Yes, we'll give ಯೇಸುವಿನ everyone into ಹೆಸರಲ್ಲಿ your ತಂದೆ. hand. In the name of Jesus. ಯಾರಿಗೂ we ಪ್ರಾರ್ಥನೆ pray. ಅವಶ್ಯಕತೆ ಮುಂದೆ ಬಂದು ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ಯೇಸು ಸ್ವಾಮಿ ಸೌಖ್ಯ ಕೊಡ್ತಾರೆ. ಹಾಗೆ ಪ್ರಾರ್ಥನೆ ಅವಶ್ಯಕತೆ ಇರುವವರು ಸ್ವಲ್ಪ ಸಮಯ ನಾವು ಹಾಗೆ ಆಡ್ತೇವೆ. ಹಾಗೆ ಆ ಸಮಯದಲ್ಲಿ ಮುಂದಕ್ಕೆ ಬನ್ನಿ. ಪ್ರಾರ್ಥನೆ ಅವಶ್ಯಕತೆ ಇರುವವರು ನಾನು ನಿಮಗೋಸ್ಕರ ಪ್ರೇಯರ್ ಮಾಡ್ತೇನೆ. Those who have any prayer request, please come forward. I'm going to pray for you. तू है मेरा अबा पिता, तू है मेरा अबा पितावे, नी एन दैवम अबा कुदावे, नी एन दैवम अबा पितावे, नी एन दैवम अबा कुदावे, नी एन दैवम. मोहब्बत है, मोहब्बत है, मोहब्बत है यीशु से, मोहब्बत है, मोहब्बत है, मोहब्बत है यीशु से. स्नेह क्यों ने, स्नेह क्यों ने, स्नेह क्यों ने यीशुवे अबा खुदा, तू है मेरा अबा पिता, तू है मेरा अबा खुदा, तू है मेरा अबा पिता, तू है मेरा अबा खुदा, नी एन दैवम अबा खुदा, नी एन दैवम. मोहब्बत है, मोहब्बत है,
ಯೇಸುವೇ ಪ್ರೀತಿಸುವೆ 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 ಯೇಸುವೇ ಪ್ರೀತಿಸುವೆ 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 ಯೇಸುವೇ ദിനവും യേശുവിൻ്റെ കൂടെ ദിനവും യേശുവിൻ്റെ ചായേ ദിനവും യേശുവിന്റെ കൂടെ ദിനവും യേശുവിന്റെ ചാരേ പെരിയ കളിയിലെനിക്ക് പ്രിയനേ എന്നെ സുനാദ പെരിയ കളിയിലെനിക്ക് പ്രിയനേ എന്നെ സുനാദ സ്നേഹിക്കുനേ 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 യേശുവേ സ്നേഹിക്കുനേ 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 യേശുവേ അപ്പാ പിതാവേ നീ എൻ ദൈവം 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 പ്രീതിസുവേ പ്രീതിസുവേ ദിനവും നിൻ ಸೇರಿ ದಿನವೂ ನಿನ್ನೆಗೆ ಒದಗಿ ಸಾಧ್ಯವಿಲ್ಲ ಪ್ರಿಯನೇ ಎನ್ನೆ ಸುನಾದ ಸಾಧ್ಯವೇ ಇಲ್ಲ ಪ್ರೀತಿಸುವೆ 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 ಸುವೆ ಪ್ರೀತಿಸುವೆ ಪ್ರೀತಿಸುವೆ ಸುವೆ ಹಾಲೆಲೂಯ. ನಿಮ್ಮ ಶರೀರಗಳನ್ನು ಪರೀಕ್ಷೆ ಮಾಡಿ ಎಷ್ಟು ಸೌಖ್ಯದ ಅನುಭವದ ಕೈ ಮೇಲೆ ಎತ್ತಿರಿ. Please check how many of you got. ಸೌಖ್ಯವಾದವರು ಕೈ ಮೇಲೆ ಎತ್ತಿ.
Please raise your hands. Those who got healed, please raise your hands. ಸೌಖ್ಯ ಆದ್ರೂ ಕೈ ಮೇಲೆ ಎತ್ತಿ. ಓಕೆ, ಏನಾಗಿತ್ತು? ತಲೆನೋವು ಇತ್ತಾ? ಹೋಯ್ತಾ? ಓಕೆ, ಪ್ರೈಸ್. ಇನ್ನು ಯಾರಿಗೆ? ಓಕೆ, ನಿಮ್ಮ ಶರೀರಗಳ ಪರೀಕ್ಷೆ ಮಾಡಿ ದೇವರು ನಿಮ್ಮನ್ನು ಮುಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರಾರ್ಥನೆಯೊಂದಿಗೆ ಇವತ್ತಿನ ಆರಾಧನೆ ಮುಗಿಸೋಣ. ಪ್ರೀತಿಯ ಸ್ವರೂಪನಾದ ನಮ್ಮ ಪರಲೋಕ ತಂದೆ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕರ್ತ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇವೆ. ಕೂಡಿ ಬಂದ ಪ್ರತಿಯೊಬ್ಬರು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾನೆ ಸ್ವಾಮಿ. ಇವತ್ತು ವಾಕ್ಯದ ಮೂಲಕ ಮಾತ್ರ ಆಲೋಚನೆಗಳನ್ನು ಕೊಟ್ಟಿದ್ದಿ. ಸ್ತೋತ್ರ. ತಿರುಗಿ ಹೋಗುವಾಗಲೂ ಪ್ರತಿಯೊಬ್ಬರ ಕೂಡ ಇದ್ದುಕೊಂಡು ಬಲಪಡಿಸಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳ್ಕೊ. ಸುಸ್ಥವಾಗಿ ತಮ್ಮ ಮನೆಗೆ ಹೋಗಿ ಮುಟ್ಟುವಂಥ ಕೃಪೆಯನ್ನು ಅನುಗ್ರಹಿಸಬೇಕಂತಲೇ ಕೇಳ್ಕೊತಾನೆ. ಈ ವಾರದ ಅವರ ಕೆಲಸಗಳನ್ನು, ಬಿಸ್ನೆಸ್ಗಳನ್ನು, ಮಕ್ಕಳ ವಿದ್ಯಾಭ್ಯಾಸ ಎಲ್ಲವನ್ನು ಕರ್ತನೆ ಪ್ರೊಟೆಕ್ಟ್ ಮಾಡಿ ನಡೆಸಬೇಕಂತಲೇ ಕೇಳ್ಕೊಡ್ತಾನೆ. ಅಪ್ಪ, ಕಾರ್ಯ ಮಾಡೋದಕ್ಕೆ ಸ್ತೋತ್ರ, ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಲ್ಲಿ ತಂದೆ, ಆಮೇನ್. ಯೇಸು ರಕ್ತಕ್ಕೆ ಜಯಕಟ್ಟ ದೇವರಿಗೆ ಹಲ್ಲೆಲೂಯಾ. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಆನಿ ಇಲ್ಲ, 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 ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಯೇಸು ರಕ್ತದಲ್ಲಿ ಜಯ ನಮ್ಮದೇ, ಯೇಸು ವಾಕ್ಯದಲ್ಲಿ ಜಯ ನಮ್ಮದೇ, ಯೇಸು ನಾಮದಲ್ಲಿ ಜಯ ನಮ್ಮದೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. ಗಾಡ್ ಬ್ಲೆಸ್ ಯು ಆಲ್.